सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಸ್ಮಶಾನೇಶ್ವ ಕ್ರೀಡಾ ಸ್ಮರಹರ ಪಿಶಾಚ ಸಹಚರಾಃ ಚಿತಾಭಸ್ಮಲೇಪಃ ಸ್ರಗಪಿ ನೃಕರೋಟಿ ಪರಿಕರಃ. ಪರಮಾತ್ಮ ಶಿವ ಅಂತಂದರೆ ಅವನ ವೇಷಭೂಷಣಗಳನ್ನು ಕುರಿತು ಇಲ್ಲಿ ವರ್ಣನೆ ಮಾಡ್ತಾ ಇರುವಂತಹದ್ದು. ಪರಮಾತ್ಮ ಶಿವ ಅಂತಂದರೆ ಅವನು ಸ್ಮಶಾನೇಶ್ವ ಕ್ರೀಡಾ. ನಾವೆಲ್ಲ ಏನು ಹೇಳ್ತೀವಿ, ಆಟ ಪಾಠ ಎಲ್ಲ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಪರಮಾತ್ಮ ಶಿವನ ಚಟುವಟಿಕೆಗಳು, ಅವನ ಆಟ, ಅವನ ಲೀಲೆ, ಅವನ ಮಹಾತ್ಮೆ ಅವೆಲ್ಲ ಬಹಳ ನಿರಂತರವಾಗಿ ಸೊಗಸಾಗಿ ಸ್ಮಶಾನದಲ್ಲಿ ನಡೀತಾ ಇರುತ್ತೆ. ಅವನ ಆಟ ಎಲ್ಲಿ ಅಂತಂದರೆ ಸ್ಮಶಾನದಲ್ಲಿ ಅವನ ಆಟ. ಸೊ ಅವನು ಸ್ಮಶಾನದಲ್ಲಿ ಆಟ ಆಡ್ತಾ ಇದ್ದಾನೆ ಅಂತಂದರೆ ಅವನ ಸಹಚರರು ಯಾರಿರಬಹುದು? ಸಾಮಾನ್ಯವಾಗಿ ಸ್ಮಶಾನ ಅಂತಂದಾಗ ಅಲ್ಲಿ ಒಂದು ನಂಬಿಕೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ಈಸ್ ಡಿಫರೆಂಟ್. ಬಟ್ ಸ್ಮಶಾನ ಅಂತಂದಾಗ ಅಲ್ಲಿ ಭೂತ ಪ್ರೇತ ಪಿಶಾಚಿಗಳೆಲ್ಲ ಸ್ಮಶಾನದಲ್ಲಿ ಇರುತ್ತೆ ಎನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬಹಳ ಚಿಕ್ಕ ವಯಸ್ಸಿನಿಂದ ಅದು ಬಂದ್ಬಿಟ್ಟಿದೆ. ಆದರೆ ನಮ್ಗೆ ಯಾರಿಗೂ ಈ ಭೂತ ಪ್ರೇತ ಪಿಶಾಚಿ ಇವುಗಳ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ವಿ ಹ್ಯಾವ್ ಎ ಫಿಯರ್. ಸ್ಮಶಾನಕ್ಕೆ ಹೋದರೆ ಅಲ್ಲಿ ಭೂತ ಇರುತ್ತೆ, ಪ್ರೇತ ಇರುತ್ತೆ, ಪಿಶಾಚಿ ಇರುತ್ತೆ. ಸೊ ಅವು ನಮ್ಮನ್ನು ಹಿಡ್ಕೊಂಡ್ಬಿಡುತ್ತವೆ. ಹೀಗೆ ಆ ಒಂದು ಸ್ಮಶಾನ ಅನ್ನುವ ಕಲ್ಪನೆ ಮತ್ತು ಅದರ ಸುತ್ತ ಇರುವಂತಹ ಈ ಕೆಲವು ವಿಚಾರಗಳು ನಮ್ಮನ್ನು ಒಂದು ರೀತಿಯಲ್ಲಿ ಸ್ವಲ್ಪ ಲಿಮಿಟ್ ಮಾಡಿರುತ್ತವೆ. ಸೊ ಇಲ್ಲಿ ಭಗವಂತ ಶಿವ ಅವನ ಎಲ್ಲ ಚಟುವಟಿಕೆಗಳು ಸ್ಮಶಾನದಲ್ಲಿರುತ್ತೆ. ಅವನು ಸದಾ ಸ್ಮಶಾನದಲ್ಲಿರ್ತಾನೆ. ಹೀ ಈಸ್ ಅ ಸ್ಮಶಾನವಾಸಿ. ಅವನು ಸದಾಕಾಲ ಸ್ಮಶಾನದಲ್ಲಿ ಇರೋದ್ರಿಂದ ಅವನ ಸಹಚರರು ಯಾರು, ಅವನ ಸುತ್ತಮುತ್ತ ಇರೋರು ಯಾರು ಅಂತಂದರೆ ದಿಸ್ ಭೂತ ಪ್ರೇತ ಪಿಶಾಚಿ ಪಿಶಾಚ ಸಹಚರಾಹ. ಈ ಪಿಶಾಚಿಗಳು ಅವನ ಸಹಚರರು. ಮತ್ತು ಶಿವ ಹಿ ಈಸ್ ಅ ಭಸ್ಮಧಾರಿ. ಭಸ್ಮ ಅಂತಂದರೆ ಇಟ್ ಈಸ್ ವಿಭೂತಿ ಅಂತ ನಾವೇನು ಹೇಳ್ತೀವಿ, ಅದು ಭಸ್ಮವನ್ನು ಧರಿಸುವಂತಹದ್ದು, ವಿಭೂತಿಯನ್ನು ಧರಿಸುವಂತಹದ್ದು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಪರಮಾತ್ಮ ಶಿವ ಅವನು ಯಾವ ರೀತಿಯ ಭಸ್ಮವನ್ನು ಧರಿಸ್ತಾನೆ? ಅವನು ಧರಿಸುವಂತಹ ಭಸ್ಮ ಚಿತಾಭಸ್ಮ. ಅಂದರೆ ಒಬ್ಬ ಜೀವಿ, ಒಬ್ಬ ವ್ಯಕ್ತಿ ಅವನ ಮರಣ ಹೊಂದಿದ ನಂತರ ಅಂತ್ಯ ಸಂಸ್ಕಾರ ಅಂತ ಹೇಳಿ ಅವನನ್ನು ಸ್ಮಶಾನಕ್ಕೆ ಕರ್ಕೊಂಡ್ಬರ್ತಾರೆ.
ಅಲ್ಲಿ ಅಂತ್ಯ ಸಂಸ್ಕಾರದ ಕೆಲವು ವಿಧಿವಿಧಾನಗಳು ನಡೆದ ನಂತರದಲ್ಲಿ ಅವನ ಆ ದೇಹವನ್ನು ಚಿತೆ ಮೇಲಿಟ್ಟು ಅದಕ್ಕೆ ಬೆಂಕಿ ಕೊಡ್ತಾರೆ. ಅದನ್ನು ಭಸ್ಮವನ್ನು, ಅದು ಸಂಪೂರ್ಣವಾಗಿ ಉರಿದು ಭಸ್ಮವಾಗುತ್ತೆ. ಇಲ್ಲಿ ಪರಮಾತ್ಮ ಶಿವ ಆ ಚಿತಾಭಸ್ಮ ಅಂತಂದರೆ ಸತ್ತ ವ್ಯಕ್ತಿಯ ದಹನದ ನಂತರದಲ್ಲಿ ಉಳ್ಕೊಳ್ಳುವಂತಹ ಆ ಭಸ್ಮವನ್ನು ಅವನು ಲೇಪನ ಮಾಡ್ಕೋತಾನೆ. ಚಿತಾಭಸ್ಮವನ್ನು ಲೇಪಿಸ್ಕೊಂಡಿದ್ದಾನೆ ಶಿವ. ಅಷ್ಟು ಮಾತ್ರ ಅಲ್ಲ, ಶಿವ ಒಂದು ರೀತಿಯ ಮಾಲೆಯನ್ನು ಧರಿಸಿದ್ದಾನೆ. ತನ್ನ ಕಂಠದ ಸುತ್ತ ಒಂದು ಬಹಳ ವಿಶೇಷವಾದ ಮಾಲೆಯನ್ನು ಧರಿಸಿದ್ದಾನೆ. ಇನ್ಫ್ಯಾಕ್ಟ್ ಅವನು ಸರ್ಪವನ್ನು ಕೂಡ ತನ್ನ ಕಂಠದ ಸುತ್ತಲೂ ಹಾಕ್ಕೊಂಡಿರ್ತಾನೆ. ನಾಗಾಭರಣ ಅಂತ ಹೇಳ್ತಾರೆ. ಅಂತಂದ್ರೆ ಆ ಸರ್ಪವೇ ಅವನಿಗೆ ಆಭರಣ. ಕಂಠದ ಪೂರ್ತಿ ಆ ಕಂಠದ ಆಭರಣ ಏನು ಅಂತಂದ್ರೆ ಸರ್ಪ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ರೀತಿಯ ಮಾಲೆಯನ್ನು ಶಿವ ಧರಿಸಿದ್ದಾನೆ. ಚಿತಾಭಸ್ಮವನ್ನು ಲೇಪಿಸ್ಕೊಂಡಿದ್ದಾನೆ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಪಿಶಾಚಿಗಳು ಅವನ ಸಹಚರರು. ಭಸ್ಮವನ್ನು ಲೇಪಿಸ್ಕೊಂಡಿದ್ದಾನೆ, ಅದು ಚಿತಾಭಸ್ಮವನ್ನು ಲೇಪಿಸ್ಕೊಂಡಿದ್ದಾನೆ. ಆ ನಂತರ ಅವನು ಧರಿಸಿರುವಂತಹ ಮಾಲೆ ಯಾವುದು ಅಂತಂದರೆ, ಮನುಷ್ಯರ ತಲೆ ಬುರುಡೆಗಳನ್ನು ಮಣಿಗಳಂತೆ ಒಂದಕ್ಕೊಂದು ಪೋಣಿಸಿ ಮಾಲೆಯನ್ನು ಮಾಡಿಕೊಂಡು ಆ ಮಾಲೆಯನ್ನು ಅವನು ಧರಿಸಿದ್ದಾನೆ. ಆ ತಲೆಬುರುಡೆ ಅಂತಂದರೆ ಇಟ್ ಇಸ್ ಕಾಲ್ಡ್ ನಾವೇನು ಒಂದು ಸ್ಕಲ್ ಅಂತ ಹೇಳ್ತೀವಿ, ಅದನ್ನು ಅವನು ಆ ತಲೆಬುರುಡೆಗಳು ಅವುಗಳನ್ನು ಅವನು ಮಣಿಗಳಂತೆ ಅಲ್ಲಿ ಅವುಗಳನ್ನೆಲ್ಲ ಸೇರಿಸಿ ಮಾಲೆಯಂತೆ ಮಾಡಿಕೊಂಡು ಒಂದಕ್ಕೊಂದು ಪೋಣಿಸ್ಕೊಂಡು ಅದನ್ನು ಅವನು ದಿ ಗಾರ್ಲ್ಯಾಂಡ್ ಆಫ್ ಸ್ಕಲ್ ಅದನ್ನು ಅವನು ಧರಿಸಿದ್ದಾನೆ. ಸೊ ದ ಸಿಂಬಾಲಿಕ್ ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿ ಪರಮಾತ್ಮ ಶಿವ ಈ ತಲೆಬುರುಡೆಗಳನ್ನು ಒಂದು ಮಾಲೆಯನ್ನಾಗಿ ಮಾಡಿಕೊಂಡು ಅವನು ಧರಿಸಿದ್ದಾನೆ ಅಂತಂದರೆ, ಅಲ್ಲಿ ಇರುವಂತಹ ಒಂದು ಒಳ ಅರ್ಥವನ್ನು ನಾವು ಗ್ರಹಿಸಬೇಕಾಗುತ್ತೆ. ಇಟ್ ರೆಪ್ರೆಸೆಂಟ್ಸ್ ವಿವೇಕ. ತಲೆಬುರುಡೆ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ವಿವೇಕ. ನೃಕರೋಟಿ ಪರಿಕರಃ. ಇಲ್ಲಿ ನೃ ಅಂತಂದ್ರೆ ಅದು ಮನುಷ್ಯರನ್ನ ಕುರಿತು ಹೇಳಿರುವಂತಹದ್ದು. ನೃಕರೋಟಿ ಅಂತಂದ್ರೆ ದ ಹ್ಯೂಮನ್ ಸ್ಕಲ್ಸ್, ಮನುಷ್ಯನ ತಲೆಬುರುಡೆ. ಸೊ ಇಲ್ಲಿ ಅದನ್ನ ವಿವೇಕ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಜೀವಿಗಳು ಅಂತ ಹೇಳಿದಾಗ ಅಮಾಂಗ್ ದಿ ಜೀವೀಸ್, ಜನ್ಮ ತಗೊಂಡು ಬರುವಂತಹ ಈ ಸೃಷ್ಟಿಯಲ್ಲಿ ಅನೇಕಗಳು, ಪ್ರಾಣಿಗಳು, ಪಕ್ಷಿಗಳು, ಹೀಗೆ ಅನೇಕಗಳು ಇಲ್ಲಿ ಹುಟ್ಟತ್ವೆ. ಅವುಗಳಲ್ಲಿ ಮನುಷ್ಯ ಜೀವಿ ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ಜೀವ ಜಂತುಗಳಿಗೆ ಕಂಪೇರ್ ಮಾಡಿದ್ರೆ ದಿಸ್ ಮನುಷ್ಯ ಅಂತಂದ್ರೆ ದ ಯುನಿಕ್ನೆಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಂತಂದ್ರೆ, ಯಾರಿಗೂ ಇಲ್ಲದೇ ಇರುವಂತಹ ಒಂದು ಟೂಲ್ ಮನುಷ್ಯನಿಗೆ ಸಿಕ್ಕಿದೆ. ಮನಸ್ಸು ಅಂತ ಹೇಳ್ತಾರೆ ಅದನ್ನ. ಮನುಷ್ಯನಿಗೆ ಸಿಕ್ಕಿರುವಂತಹ ಅತ್ಯದ್ಭುತವಾದಂತಹ ಒಂದು ಉಪಕರಣ. ಸೊ ಬೈ ಯೂಸಿಂಗ್ ದಿಸ್ ಮೈಂಡ್ ಇನ್ ಎ ವೆರಿ ಪ್ರಾಪರ್ ವೇ, one can attain the moksha. And if there is something, if it is not used properly, if it is misused, the same mind can bring him the hell also. ಮನ ಏವ ಕಾರಣಂ ಮನುಷ್ಯಾಣಾಂ ಬಂಧ ಮೋಕ್ಷಯೋಹೋ. ಅಮೃತ ಬಿಂದು ಉಪನಿಷತ್ನಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಸೊ ಮನುಷ್ಯನಿಗೆ ಭಗವಂತನಿಂದ ಸಿಕ್ಕಿರುವಂತಹ ಅತಿ ಅದ್ಭುತವಾದಂತಹ ಒಂದು ಉಪಕರಣ, ಟೂಲ್ ಅಂತಂದರೆ ಅದನ್ನು ಮನಸ್ಸು ಅಂತ ಹೇಳ್ತಾರೆ. ಸೊ ಈ ಮನಸ್ಸು ಅನ್ನುವಂತಹದ್ದು ಮನುಷ್ಯನಿಗೆ ಸಿಕ್ಕಿದೆ ಅಂತಂದಾಗ, ಆ ಮನುಷ್ಯ ಈ ಮನಸ್ಸನ್ನು ಉಪಯೋಗಿಸ್ಕೊಂಡಾಗ ಹಿ ಕ್ಯಾನ್ ಗೇಜ್, ಹಿ ಕ್ಯಾನ್ ಮೆಷರ್ ಏನು ಅಂತಂದರೆ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ನಾಟ್ ರೈಟ್, ವಾಟ್ ಈಸ್ ರಿಯಲ್, ವಾಟ್ ಈಸ್ ನಾಟ್ ರಿಯಲ್. ಇವುಗಳು ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅವನು ತನ್ನ ಹತ್ರ ಇರುವಂತಹ ಈ ಅದ್ಭುತವಾದಂತಹ
ಟೂಲ್, ಮನಸ್ಸು ಅನ್ನುವಂತಹ ಈ ಒಂದು ಉಪಕರಣವನ್ನು ಅವನು ಉಪಯೋಗಿಸಿಕೊಂಡು ಅಲ್ಲಿ ತನ್ನ ವಿವೇಕವನ್ನು ಅವನು ಪ್ರದರ್ಶಿಸ್ತಾನೆ. ಸೊ ಹಿ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್ ಅಂಡ್ ವಾಟ್ ಈಸ್ ನಾಟ್ ರಿಯಲ್. ದಟ್ ಈಸ್ ಕಾಲ್ಡ್ ವಿವೇಕ. ಸೊ ಈ ಒಂದು ವಿವೇಕ ಅನ್ನುವಂತಹದ್ದು ಕೇವಲ ಮನುಷ್ಯನಿಗೆ ಮಾತ್ರ ಸಿಕ್ಕಿರುವಂತಹದ್ದು. ಮನುಷ್ಯನನ್ನು ಬಿಟ್ಟರೆ ದಿಸ್ ವಿವೇಕ ಇಸ್ ನಾಟ್ ದೇರ್ ಇನ್ ದಿ ಅನಿಮಲ್ಸ್, ಇಟ್ ಈಸ್ ನಾಟ್ ದೇರ್ ಇನ್ ಎನಿ ಆಫ್ ದಿ ಜೀವಜಂತುಗಳು ಎಕ್ಸೆಪ್ಟ್ ದಿ ಹ್ಯೂಮನ್ ಬೀಯಿಂಗ್ಸ್. ಸೊ ಅದಕ್ಕೆ ಪ್ರಾಣಿಗಳು ಅಂತ ಹೇಳಿದಾಗ ಪ್ರಾಣಿಗಳಿಗೆ ಯೋಚನೆ ಮಾಡುವಂತಹ ಶಕ್ತಿ ಇಲ್ಲ. ಆದರೂ ಕೂಡ ನಾವು ಹೇಳ್ತೀವಿ, ನಾವೇನೋ ಒಂದು ಹೇಳಿದಾಗ ಅದು ರಿಯಾಕ್ಟ್ ಮಾಡ್ತು ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ನಾಟ್ ಥ್ರೂ ದಿ ಮೈಂಡ್, ಇಟ್ ಈಸ್ ದ ಇನ್ಸ್ಟಿಂಕ್ಟ್ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಅನಿಮಲ್, ಇಟ್ ಬಿಹೇವ್ಸ್ ಲೈಕ್ ದಟ್, ದಟ್ಸ್ ಆಲ್. ಬಟ್ ನಾವು ಅಂದ್ಕೊಂಡಿರೋ ಹಾಗೆ ಪ್ರಾಣಿಗಳಿಗೆ ಮನಸ್ಸು ಇಲ್ಲ. ಅವುಗಳು ಮನಸ್ಸನ್ನು ಉಪಯೋಗಿಸಿಕೊಂಡು ನಮಗೆ ರಿಯಾಕ್ಟ್ ಮಾಡೋದಿಲ್ಲ. ಅವುಗಳಿಗೆ ದಟ್ ಈಸ್ ನೇಚರ್ ಹ್ಯಾಸ್ ಗಿವನ್ ದಟ್ ಪವರ್, ಇನ್ಸ್ಟಿಂಕ್ಟ್ನೆಸ್. ಸೊ ಇದು ಇಟ್ ಈಸ್ ದೇರ್ ಇನ್ ದಿ ಅನಿಮಲ್ಸ್, ದಟ್ ವಿವೇಕ ಈಸ್ ನಾಟ್ ದೇರ್ ಫಾರ್ ದಿ ಅನಿಮಲ್ಸ್. ಅದರಿಂದ ಮನುಷ್ಯನಿಗೆ ಇರುವಂತಹದ್ದು ಇದು ಇನ್ಯಾರಿಗೂ ಇಲ್ಲ. ಈವನ್ ಮೋಸ್ಟ್ ಆಫ್ ದಿ ಚಾಯ್ಸಸ್ ಆಫ್ ದಿ ಅನಿಮಲ್ಸ್ ಆರ್ ಗವರ್ನ್ಡ್ ಬೈ ದಿ ಮದರ್ ಅರ್ತ್, ನೇಚರ್. ಸೊ ಪ್ರಾಣಿಗಳು ಅಂತಂದಾಗ ದೇ ಆರ್ ಕಾಲ್ಡ್ ದಿ ಪ್ರಾಕೃತಿಕ ಯೋನಿ ಅಂತ ಕರೀತಾರೆ ಅದನ್ನು. ಅದಕ್ಕೆ ಆ ನೇಚರ್, ಪ್ರಕೃತಿನೇ ಅವುಗಳಿಗೆ ಗೈಡ್ ಮಾಡುತ್ತೆ. ಸೊ ಪ್ರಾಣಿಗಳಿಗೆ ನಮಗೆ ಎಷ್ಟೋ ಸಲ ನಮಗೆ ಅನಿಸುತ್ತೆ, ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅದು ಅಲ್ಲೇ ಹೋಗುತ್ತಲ್ಲ ಆಹಾರವನ್ನು ಹುಡುಕೊಂಡು, ಅಥವಾ ಇನ್ಯಾವುದಕ್ಕೋ ಒಂದು ಕೆಲಸಕ್ಕೆ ಅದು ಇಂಥ ಕಡೆನೇ ಹೋಗುತ್ತಲ್ಲ ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಾಣಿ, ಹೀಗೆ ನಾವು ಮಾತನಾಡ್ಕೋತೀವಿ. ನಾವು ಯಾರೂ ಹೇಳಿಕೊಟ್ಟಿಲ್ಲ. ಅಥವಾ ಆ ಪ್ರಾಣಿಗಳ ತಂದೆ ತಾಯಿ ಜನ್ಮ ಕೊಟ್ಟಂತಹ ಆ ಪ್ರಾಣಿಗಳೇನಾದ್ರು ಹೇಳ್ಕೊಡ್ತಾ ಇಲ್ಲ. ದೇ ಆರ್ ಗೌರ್ನ್ಡ್ ಬೈ ದಿ ನೇಚರ್, ಮದರ್ ಅರ್ತ್. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ದಿ ಪ್ರಾಕೃತಿಕ ಯೋನೀಸ್. ಸೊ ಫಾರ್ ಎಕ್ಸಾಂಪಲ್, ನಾವೊಂದು ಹಸು ಅಂತ ಹೇಳಿದಾಗ ಎ ಕೌ ಕೆನಾಟ್ ಬಿಕಮ್ ಕಾನ್ಷಿಯಸ್ಲಿ ದಿ ವೆಜಿಟೇರಿಯನ್. ಅದೇ ರೀತಿ ಒಂದು ಹುಲಿ ಅಂತ ಹೇಳಿದಾಗ ಅಥವಾ ಸಿಂಹ ಅಂತ ಹೇಳಿದಾಗ ಪ್ರಜ್ಞಾಪೂರ್ವಕವಾಗಿ ನಾನ್ ವೆಜಿಟೇರಿಯನ್ ಅಲ್ಲ ಅದು. ಸೊ ದ ನೇಚರ್ ಹ್ಯಾಸ್ ಟ್ರೈನ್ಡ್ ದೀಸ್ ಅನಿಮಲ್ಸ್. ಬಟ್ ನಾವು ಮನುಷ್ಯರು ಅಂತಂದಾಗ ನೇಚರ್ ನಮ್ಮ ತಂಟೆಗೆ ಬರೋದಿಲ್ಲ. ನಾವು ವಿ ಹ್ಯಾವ್ ಟು ಯೂಸ್ ನಮಗೆ ಸಿಕ್ಕಿರುವಂತಹ ಮನಸ್ಸು, ವಿವೇಕ, ಇವುಗಳನ್ನು ನಾವು ಉಪಯೋಗಿಸ್ಕೋಬೇಕು. ನಾವು ಹೇಗೆ ಅದನ್ನು ಉಪಯೋಗಿಸ್ಕೋತೀವಿ ಅದಕ್ಕೆ ತಕ್ಕಂತೆ ನಮ್ಮ ಬದುಕು ಅನ್ನುವಂತಹದ್ದು ನಮಗೆ ಸಿಗುತ್ತೆ. ಸೊ ವಿ ಕ್ಯಾನ್ ಆಲ್ವೇಸ್ ಚೂಸ್ ಬಿಟ್ವೀನ್ ದಿ ಟೂ, ವಾಟ್ ಈಸ್ ರಿಯಲ್ ಅಂಡ್ ವಾಟ್ ಈಸ್ ನಾಟ್ ರಿಯಲ್, ವಾಟ್ ಈಸ್ ಗುಡ್, ವಾಟ್ ಈಸ್ ನಾಟ್ ಗುಡ್. ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ವಿ ಕ್ಯಾನ್ ಚೂಸ್. It is only because of this Viveka Shakti, that is through the mind. So hige illi Nrukaroti Parikaraha. So this is the symbolic meaning of why Shiva is wearing this garland of skulls. ಅವನು ಯಾಕೆ ಮನುಷ್ಯನು ತಲೆಬುರುಡೆಗಳನ್ನು ಮಣಿಗಳಂತೆ ಒಂದಕ್ಕೆ ಒಂದು ಪೋಣಿಸ್ಕೊಂಡು ಅವುಗಳನ್ನು ಒಂದು ಮಾಲೆಯಂತೆ ಅವನು ಯಾಕೆ ಹಾಕೊಂಡಿದ್ದಾರೆ ಅಂತಂದರೆ, ದ ಸಿಂಬಾಲಿಕ್ ಮೀನಿಂಗ್ ಏನು ಅಂದರೆ ದ ತಲೆಬುರುಡೆ ಇಟ್ ರೆಪ್ರೆಸೆಂಟ್ಸ್ ವಿವೇಕ. ಸೊ ಇಂತಹ ಶಿವನ ವೇಷಭೂಷಣಗಳೆಲ್ಲ ನಾವೀಗ ನೋಡಾಯಿತು. ಸೊ ಇಂತಹ ಶಿವ ಈ ರೀತಿ ಇದ್ದಾನೆ. ಗಜಚರ್ಮಾಂಬರ ಅಂತ ಹೇಳ್ತಾರೆ. ಆನೆ ಚರ್ಮವನ್ನು ಅವನು ಸುತ್ತಕೊಂಡಿರ್ತಾನೆ. ಜಟಾಧಾರಿ, ಅವನ ತಲೆ ಕೂದಲುಗಳೆಲ್ಲ ಗಂಟು ಕಟ್ಟಿಬಿಟ್ಟಿರುತ್ತೆ, ಜಟೆ ಆಗೋಗಿರುತ್ತೆ. ಚಿತಾಭಸ್ಮವನ್ನು ಲೇಪಿಸ್ಕೊಂಡಿರ್ತಾನೆ. ಅವನ ದೇಹದ ಮೇಲೆ ತೋಳುಗಳು, ಕಂಠದ ಸುತ್ತ ಸರ್ಪ ಇರುತ್ತೆ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅವನು ಕಪಾಲದಲ್ಲಿ ಭಿಕ್ಷೆಯನ್ನು ತಂದು ಆಹಾರವನ್ನು ಸೇವಿಸ್ತಾನೆ. ಹೀಗೆ ಅನೇಕ ರೀತಿಯ ವರ್ಣನೆಗಳು. ಅವನು ಸದಾಕಾಲ ಸ್ಮಶಾನದಲ್ಲಿ ಇರೋದ್ರಿಂದ ಭೂತ ಪ್ರೇತ ಪಿಶಾಚಿಗಳು ಅವನ ಸಹಚರರಾಗಿರ್ತಾರೆ.
ತಲೆಬುರುಡೆಗಳನ್ನು ಮಾಲೆಗಳನ್ನಾಗಿ ಹಾಕ್ಕೊಂಡಿರ್ತಾನೆ. ಬಹಳ ವಿಚಿತ್ರ ಶಿವ ಅಂತಂದಾಗ ಈ ರೀತಿ ಬಹಳ ವಿಚಿತ್ರವಾಗಿ ತನ್ನ ವೇಷಭೂಷಣಗಳನ್ನು ಅವನು ಮಾಡಿಕೊಂಡಿರ್ತಾನೆ. ಸೊ ಇಂತಹವನನ್ನ ದಿ ವೆರಿ ಆರ್ಥೋಡಾಕ್ಸ್ ಪೀಪಲ್ ದೇ ಕಾಲ್ ಹಿಮ್ ಹಿ ಈಸ್ ಅಮಂಗಳಕರ. ಸೊ ಶಿವ ಅಂತಂದ್ರೆ ಹಿ ಈಸ್ ಅಮಂಗಳಕರ ಫಾರ್ ದ ಪೀಪಲ್ ಹೂ ಹ್ಯಾವ್ desires. They have desires of something of this world. ಯಾಕೆ ಅಂತಂದ್ರೆ ದಿ ಫಾರ್ಮ್ ಆಫ್ ದಿ ಶಿವ ಅಂತಂದಾಗ ಅವರಿಗೆ ಅವರ ಕಣ್ಣು ಮುಂದೆ ಈ ಚಿತ್ರಗಳೆಲ್ಲ ಬರುತ್ತೆ. ಅವನು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಚಿತಾಭಸ್ಮಧಾರಿ ಅವನು. ಸೊ ಸ್ಮಶಾನ ಅಂತಂದ್ರೆ ಇಟ್ ಈಸ್ ಅಶುಭ. ಜನರಲ್ಲಿ ಸಾಮಾನ್ಯವಾಗಿ ಒಂದು ಶವದ ಅಂತಿಮ ಸಂಸ್ಕಾರದ ಕಾರಣ ಒಂದು ಬಿಟ್ಟರೆ ಇನ್ಯಾವ ಕಾರಣಕ್ಕೂ ನಾವು ಯಾರು ಸ್ಮಶಾನಕ್ಕೆ ಹೋಗೋದಿಲ್ಲ. ಸೊ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬಂದರೆ ಮನೆಯಲ್ಲಿ ಸ್ನಾನ ಮಾಡಬೇಕು. ಇಟ್ಸ್ ನಾಟ್ ಎ ಗುಡ್ ಪ್ಲೇಸ್. ಅಂಥದ್ರಲ್ಲಿ ಶಿವ ಅಲ್ಲೇ ಇರ್ತಾನೆ. ಸೊ ಜನಗಳ ಕಣ್ಣಿಗೆ ಶಿವ ಅಂತಂದಾಗ ಇಂತಹ ವರ್ಣನೆ ಬರುತ್ತೆ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಇಟ್ ಈಸ್ ಅಮಂಗಳಕರ. ಚಿತಾಭಸ್ಮಧಾರಿಯಾಗಿರ್ತಾನೆ, it is ashuchi. For the general people who are very orthodox and who have desires of something from this world ಅಂತಂದ್ರೆ ದಿ ಸಂಸಾರೀಸ್ ಅಂತ ನಾವು ಹೇಳಬಹುದು. ಅದರ್ ದ್ಯಾನ್ ದಿ ವೈರಾಗಿ, ಯೋಗಿ. ಸೊ ಅವ್ರ ಪ್ರಕಾರ ಶಿವ ಅಂತಂದ್ರೆ ಹಿ ಈಸ್ ಅಶುಭ, ಅಶುಚಿ. ಆದರೆ ಒಬ್ಬ ಯೋಗಿ, ಒಬ್ಬ ವೈರಾಗಿ ಅಂತ ಹೇಳಿದಾಗ ಅವನಿಗೆ ತನಗೆ ಇಂತಹದ್ದು ಬೇಕು ಅನ್ನುವಂತಹ ಆಸೆ ಕೂಡ ಇಲ್ಲ. ಯಾವುದೇ ಒಂದು ವಸ್ತುವಿನ ಬಗ್ಗೆ ನನಗೆ ಆ ಒಂದು ವಸ್ತು ಬೇಕು ಅನ್ನುವಂತಹ ಆಸೆ ಇಲ್ಲ, ಅಥವಾ ನನಗೆ ಇಂತಹ ವಸ್ತು ಬೇಡ, ಆ ಬೇಡ ಅಂತ ಹೇಳ್ದೆ ಹೋದರೆ ಅದು ಎಲ್ಲಿ ಬಂದ್ಬಿಡುತ್ತೋ ಅಂತ ಹೇಳಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಸ್ತುವಿನ ಬಗ್ಗೆ ನನಗೆ ಇದು ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ. ಸೊ ಹೀಗೆ ಒಂದು ವಸ್ತು ಅಂತ ಹೇಳಿದಾಗ ಅವುಗಳ ಬಗ್ಗೆ ಬೇಕು ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಅದು ಯಾವುದು ಇಲ್ಲದೇ ಇರುವಂತಹ ಸಾಧಕ ಯಾರು ಅಂತಂದ್ರೆ ಹಿ ಇಸ್ ಕಾಲ್ಡ್ ದಿ ಯೋಗಿ ಆರ್ ದಿ ವೈರಾಗಿ. ಅವನಿಗೆ ಇಂತಹದ್ದು ಬೇಕು ಅಥವಾ ಇಂತಹದ್ದು ಬೇಡ, ಹಿ ಈಸ್ ಹ್ಯಾಪಿ ವಿತ್ ವಾಟ್ ಎವರ್ ಹಿ ಹ್ಯಾಸ್ ಗಾಟ್. ಸೊ ಬೇಕು ಅಂತನೂ ಇಲ್ಲ, ಬೇಡ ಅಂತನೂ ಇಲ್ಲ, ಏನಿದೆ ಇಟ್ ಈಸ್ ಫೈನ್, ಹ್ಯಾಪಿ ವಿತ್ ದಟ್. ಹಿ ಇಸ್ ಕಾಲ್ಡ್ ವೈರಾಗಿ, ವಿರಾಗಿ, ಯೋಗಿ. ಸೊ ಇಂತಹ ಸಾಧಕ ಅವನೇನು ಹೇಳ್ತಾನೆ ಅಂತಂದ್ರೆ ಶಿವ ಅಂತಂದಾಗ ಓ ಶಿವ ಇಸ್ ಮಂಗಳಮೂರ್ತಿ, ಸತ್ಯಂ ಶಿವಂ ಸುಂದರಂ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಲೌಕಿಕದ ಬದುಕನ್ನ ಇಷ್ಟಪಡುವಂತಹವರು, ಲೌಕಿಕದ ಬದುಕನ್ನು ಇಷ್ಟಪಡೋರು ಯಾರು ಅಂತಂದ್ರೆ ನಾವೇನು ಹೇಳ್ತೀವಿ ಅವ್ರನ್ನ ಸಂಸಾರಿ. ಸಂಸಾರಿ ಅಂತಂದ್ರೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಎ ಫ್ಯಾಮಿಲಿ ಪರ್ಸನ್, ದಟ್ ಇಸ್ ನಾಟ್ ದಿ ಮೀನಿಂಗ್. ಇನ್ ವೇದಾಂತ ಸಂಸಾರಿ ಅಂತಂದ್ರೆ ಆ ವರ್ಡ್ಲಿ ಅಟ್ಯಾಚ್ಮೆಂಟ್ಸ್ಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂತಹವನನ್ನ ಸಂಸಾರಿ ಅಂತಾರೆ. ಸೊ ಹೇಗೆ ಇಂತಹ ಲೌಕಿಕದ ಬದುಕನ್ನು ಯಾರು ಇಷ್ಟಪಡ್ತಾರೆ ಅವರು ಈ ವೈರಾಗ್ಯದ ಡಿಸ್ಕಷನ್ಗಳಿಂದ ದೂರ ಇರ್ತಾರೆ. ಸೊ ಎಲ್ಲಿ ಒಂದು ವೈರಾಗ್ಯದ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ ಅಂತಂದರೆ ಇಟ್ ಈಸ್ ಅದು ನನ್ನ ಸಬ್ಜೆಕ್ಟ್ ಅಲ್ಲ, ನನಗೆ ಅದಕ್ಕೆ ಸಂಬಂಧ ಇಲ್ಲಪ್ಪ, ನಾನಿನ್ನೂ ಬದುಕಬೇಕು, ಬಾಳಬೇಕು, ನನಗೆ ಬೇಕಾದಷ್ಟು ಆಸೆಗಳಿದೆ, ನನ್ನ ಸಬ್ಜೆಕ್ಟ್ ಅಲ್ಲ ಅದು ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಏನು ಅಂತಂದರೆ ದಿ ಪೀಪಲ್ ಹೂ ಟಾಕ್ಸ್ ಅಬೌಟ್ ದಿ ವೈರಾಗ್ಯ ದೇ ಆರ್ ಕಾಲ್ಡ್, ದೀಸ್ ಪೀಪಲ್ ದೇ ಕಾಲ್ ದೆಮ್ ದೇ ಆರ್ ಎಸ್ಕೇಪಿಸಮ್ ನೇಚರ್ ಅವ್ರದ್ದು ಅಂತ ಹೇಳ್ಬಿಡ್ತಾರೆ. Straight away they declare these people has got the nature of escapism. They do not want to face the world. They are lazy people. They don't want to work and get what they want. So this is how they come to the conclusion. And the people who have ನಮಗೆ ಲೌಕಿಕದ ಬದುಕು ಬೇಕು ಅಂತ ಯಾರು ಆಸೆ ಪಡ್ತಾರೆ ಅಂತಹವರು ಈ ರೀತಿ ಈ ವೈರಾಗ್ಯದ ಡಿಸ್ಕಷನ್ಗಳಿಂದ ಬಹಳ ದೂರದಲ್ಲಿರ್ತಾರೆ.
ಸೊ ಅಂತಹ ಸಂದರ್ಭದಲ್ಲಿ ಅವರುಗಳ ಪ್ರಕಾರ ದೇ ಕಾಲ್ ಶಿವ ಆಸ್ ಅಮಂಗಳ. ಅಂದರೆ ಒಬ್ಬ ಯೋಗಿ, ಒಬ್ಬ ಸಾಧಕ, ಅವನಿಗೆ ಈ ಪ್ರಪಂಚದ ಬಗ್ಗೆ, ಇಲ್ಲಿ ನನಗಿಂತಹದ್ದು ಬೇಕು, ಇಂತಹದ್ದು ಬೇಡ, ಸೊ ಅವುಗಳ ಬಗ್ಗೆ ಯಾವ ರೀತಿಯ ಒಂದು ಆಸಕ್ತಿ ಅನಾಸಕ್ತಿ ಏನೊಂದು ಇಲ್ಲ. ಸೊ ಅಂತಹವರಿಗೆ ದೇ ಆರ್ ಕಾಲ್ಡ್ ಸಾಧಕ. ಅವರ ಮುಖ್ಯ ಉದ್ದೇಶ, ಗೋಲ್ ಏನು ಅಂತಂದರೆ ಮೋಕ್ಷದ ಬಯಕೆ. ಅದನ್ನು ಬಿಟ್ಟರೆ ಅವ್ರಿಗೆ ಇನ್ನೇನು ಬೇಕಿಲ್ಲ. ಅವ್ರ ಸಾಧನೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಮೋಕ್ಷಕ್ಕಾಗಿ ಮಾಡ್ತಾ ಇರ್ತಾರೆ. ಸೊ ಅಂತಹವರಿಗೆ ಶಿವ ಅಂತಂದರೆ ಹಿ ಈಸ್ ಅ ಮಂಗಳಮೂರ್ತಿ. ಸೊ ವೈರಾಗ್ಯದ ಡಿಸ್ಕಷನ್ ಅಂತಂದಾಗ ಕೆಲವು ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಅವರೆಲ್ಲ ಪರಮಾತ್ಮ ಶಿವನನ್ನು ಕೇಳ್ತಾರೆ, ಹೇ ಭಗವಾನ್ ಶಿವ, ಯಾಕಪ್ಪ ನೀನು ಈ ರೀತಿಯ ವೇಷಭೂಷಣಗಳನ್ನು ಮಾಡ್ಕೊಂಡಿದೀಯಾ? ನೀನು ಯಾಕೆ ಸ್ಮಶಾನದಲ್ಲಿ ವಾಸ ಮಾಡ್ತೀಯ? ಯಾಕೆ ಚಿತಾಭಸ್ಮವನ್ನು ಲೇಪಿಸ್ಕೋತೀಯ? ಈ ತಲೆಬುರುಡೆಗಳನ್ನು ಮಾಲೆಗಳನ್ನಾಗಿ ಮಾಡಿಕೊಂಡು ಯಾಕೆ ನೀ ಅದನ್ನೆಲ್ಲ ಧರಿಸ್ತೀಯ? ನಿನಗೆ ಯಾಕೆ ಈ ರೀತಿಯ ವಿಚಿತ್ರವಾದ ವೇಷಭೂಷಣಗಳನ್ನು ನೀನು ಯಾಕೆ ಇಷ್ಟಪಡ್ತೀಯ ಅಂತ ಏನಾದರೂ ಪರಮಾತ್ಮ ಶಿವನನ್ನು ಕೇಳಿದ್ರೆ, ಬಹುಶಃ ಶಿವ ಹೇಳ್ತಾನೆ, ಎಸ್, ನನ್ನ ಈ ವೇಷಭೂಷಣಗಳು ಅನೇಕರಿಗೆ ಬಹಳ ಸ್ಟ್ರೇಂಜ್, ಅವರಿಗೆ ಬಹಳ ಆಶ್ಚರ್ಯ ಉಂಟು ಮಾಡುತ್ತೆ. ಯಾಕೆಂತಂದರೆ ಬ್ರಹ್ಮ ಆಫ್ಟರ್ ದಿ ಕ್ರಿಯೇಷನ್, ಬ್ರಹ್ಮ ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ ನಂತರದಲ್ಲಿ ಮೊಟ್ಟ ಮೊದಲಿಗೆ ಅವನು ಸೃಷ್ಟಿ ಮಾಡಿದ್ದು ಸಂಪೂರ್ಣವಾಗಿ ಸತ್ವಭರಿತ ಗುಣಗಳಿಂದ ಕೂಡಿರುವಂತಹ ಜೀವಿಗಳನ್ನು, ಸತ್ವಭರಿತ ಗುಣಗಳನ್ನು ಕೂಡಿರುವಂತಹ ಜೀವಿಗಳನ್ನು ಅವನು ಸೃಷ್ಟಿ ಮಾಡಿದ. ಸೊ ಎಲ್ಲಿ ಸತ್ವಗುಣ ಜಾಸ್ತಿ ಪ್ರಬಲವಾಗಿರುತ್ತೆ, ದೋಸ್ ಪೀಪಲ್ ಅವರು ಜ್ಞಾನಪ್ರಿಯರು. ಸೊ ಇಲ್ಲಿ ಸೃಷ್ಟಿಯೆಲ್ಲ ಆಗಿದೆ. ಆ ನಂತರದಲ್ಲಿ ಬ್ರಹ್ಮ ಏನು ಮಾಡ್ತಾನೆ, ಸತ್ವಭರಿತ ಗುಣಗಳಿಂದ ಕೂಡಿರುವಂತಹ ಕೆಲವು ಜೀವಿಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಆ್ಯಂಡ್ ಇವ್ರು ಯಾರು ಅಂತಂದರೆ ದೇ ಆರ್ ಕಾಲ್ಡ್ ಸನತ್ ಕುಮಾರರು. ಇನ್ಫ್ಯಾಕ್ಟ್ ಈ ಸನತ್ ಕುಮಾರರನ್ನ ಬ್ರಹ್ಮನ ಮಾನಸ ಪುತ್ರರು ಅಂತಲೇ ಹೇಳ್ತಾರೆ. ಸೊ ಈ ಸನತ್ ಕುಮಾರರು ಯಾರು ಅಂತಂದರೆ ಸನಕ, ಸನಂದನ, ಸನಾತನ ಆ್ಯಂಡ್ ಸನತ್ ಕುಮಾರ. ಸೊ ಅವ್ರನ್ನ ಸೃಷ್ಟಿ ಮಾಡ್ತಾನೆ, ಮಾನಸ ಪುತ್ರರು, ಅವ್ರನ್ನ ಕರೀತಾನೆ ಬ್ರಹ್ಮ. ಬರ್ತಾರೆ ಅವರೆಲ್ಲ. ಬಂದಾಗ ಅವ್ರಿಗೆ ಹೇಳ್ತಾನೆ ಬ್ರಹ್ಮ, ನಾನು ಪರಬ್ರಹ್ಮನ ಸೂಚನೆಯ ಮೇರೆಗೆ ಅವನ ಆದೇಶದಂತೆ ಸೃಷ್ಟಿಯನ್ನು ಮಾಡಿ ಆಯಿತು. ಸೃಷ್ಟಿ ಮಾಡು ಅಂತ ಹೇಳ್ದ, ಅದರಂತೆ ನಾನು ಸೃಷ್ಟಿಯನ್ನು ಮಾಡಿ ಆಗಿದೆ. ಹಾಗೂ ಆ ನಂತರದಲ್ಲಿ ಕೆಲವು ಪ್ರಜಾ ಸೃಷ್ಟಿ ಆಗಬೇಕಾಗಿತ್ತು. ಈ ಕಾರಣದಿಂದ ನಿಮ್ಮಂತಹವ್ರನ್ನ ಕೂಡ ನಾನು ಸೃಷ್ಟಿ ಮಾಡಿದ್ದೀನಿ. ಈಗ ನೀವೆಲ್ಲ ಇಲ್ಲಿದ್ದೀರಾ, ಯು ಆರ್ ಆಲ್ ಹಿಯರ್. Now you all have to go and work for the expansion of this creation. ಸೊ ಈ ರೀತಿ ಸನತ್ ಕುಮಾರರಿಗೆ ಅವನು ಆದೇಶವನ್ನು ಕೊಡ್ತಾನೆ ಅಂತಂದ್ರೆ, ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಪ್ರಜಾ ಸೃಷ್ಟಿ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಬ್ರಹ್ಮ. ಯಾಕೆಂತಂದರೆ ಎಲ್ಲ ರೀತಿಯ ಅನುಕೂಲಗಳು ಈ ಸೃಷ್ಟಿಯಲ್ಲಿ ಏನು ಬೇಕು ಏನು ಬೇಡ ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡು ಅದರಂತೆ ಸೃಷ್ಟಿ ಮಾಡಿ ಆಯಿತು. ಈಗ ಈ ಸೃಷ್ಟಿಯಲ್ಲಿ ಜನಗಳೆಲ್ಲ ಬೇಕಲ್ಲ. ಸೊ ಸೃಷ್ಟಿ ಬರ್ತಿ ಜನಗಳೆಲ್ಲ ಇರಬೇಕು, ಪ್ರಜೆಗಳಿರಬೇಕು, ಜೀವಿಗಳಿರಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಪ್ರಾರಂಭದಲ್ಲಿ ಈ ಸನತ್ ಕುಮಾರರನ್ನು ಸೃಷ್ಟಿ ಮಾಡಿ ಆ ಸನತ್ ಕುಮಾರರಿಗೆ ಆದೇಶವನ್ನು ಮಾಡ್ತಾನೆ. ನಾನು ಪರಬ್ರಹ್ಮನ ಆದೇಶವನ್ನು ಮಾಡಿದ್ದೀನಿ, ಈಗ ನನ್ನ ಆದೇಶವನ್ನು ನೀವು ಪಾಲಿಸಬೇಕು. ನೀವೆಲ್ಲ ಈಗ ಹೋಗಿ ಈ ಒಂದು ಪ್ರಜಾ ಸೃಷ್ಟಿಯನ್ನು ಮಾಡಬೇಕು. ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದಿಸ್, ಈ ಪ್ರಜಾ ಸೃಷ್ಟಿ. ಆಗ ಸನತ್ ಕುಮಾರ್ ಅವರು ಹೇಳ್ತಾರೆ, ನೀನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ಯಾ ನಿಜ, ಯಾವ ರೀತಿ ಸೃಷ್ಟಿ ಮಾಡಿದ್ಯಾ? ನಮ್ಮಲ್ಲಿ ಸಂಪೂರ್ಣವಾಗಿ ಸತ್ವಭರಿತ ಗುಣಗಳನ್ನೇ ನೀನು ತುಂಬಿದ್ಯಾ. ನಮ್ಮಲ್ಲಿ ಹುಡುಕಿದ್ರೂ ಕೂಡ ರಜೋ ಗುಣ ಇಲ್ಲ, ತಮೋ ಗುಣ ಇಲ್ಲ. ಸಂಪೂರ್ಣವಾಗಿ 100%
ಗುಣಗಳನ್ನು ನಮ್ಮಲ್ಲಿ ತುಂಬಿದೆಯಾ ನೀನು? ಸೊ ಸತ್ವಗುಣಗಳ ಪ್ರಧಾನವಾಗಿ ನಮ್ಮಲ್ಲಿ ಇರೋದ್ರಿಂದ ನಾವೆಲ್ಲ ನಾವು ಜ್ಞಾನವನ್ನು ಹೊಂದಿದ್ದೀವಿ. ಸೊ ವಿ ಹ್ಯಾವ್ ದಿ ಕ್ಲಾರಿಟಿ ಆಫ್ ದಿ ನಾಲೆಡ್ಜ್. ಜ್ಞಾನ ನಮ್ಗೆ ಸಂಪೂರ್ಣವಾಗಿ ಅದು ಸಿಕ್ಕಿದೆ. ಆದ್ದರಿಂದ ದಯಮಾಡಿ ನಮ್ಮನ್ನು ಈ ಸಂಸಾರದಲ್ಲಿ ಸಿಕ್ಕೊಳ್ಳೋ ಹಾಗೆ ಮಾಡಬೇಡ. ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್ ನಾವು ನಿನ್ನ ಮಾತನ್ನ ಕೇಳ್ತೀವಿ ಅಂತ ನೀ ಅನ್ಕೋಬೇಡ. ಪ್ರಜಾಸೃಷ್ಟಿ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ರಜೋಗುಣ, ಸ್ವಲ್ಪ ಮಟ್ಟಿಗೆ ರಜೋಗುಣ ಇರಬೇಕಾಗತ್ತೆ. ನಮ್ಮಲ್ಲಿ ಅದಿಲ್ಲ. ಸೊ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪ್ರಜಾಸೃಷ್ಟಿ, and we are interested and we want to sing the glory of the Lord. So glories of the Bhagavan, that we have to spread that knowledge in the universe. ಪರಮಾತ್ಮನ ಗುಣಗಾನವನ್ನು ನಾವು ಈ ಒಂದು ಪ್ರಪಂಚದಲ್ಲಿ, ಈ ಒಂದು ಯೂನಿವರ್ಸಲ್ಲಿ ನಾವು ಅದನ್ನು ಎಲ್ಲ ಕಡೆ ನಾವು ಅದನ್ನು ಹರಡ್ತೀವಿ. ಭಗವಂತನ ಲೀಲೆ, ಭಗವಂತನ ಮಹಿಮೆ, ವಾಟ್ ಈಸ್ ಭಗವಂತ, ವಾಟ್ ಈಸ್ ಜ್ಞಾನ, ಅದನ್ನು ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿದೆ. ದಟ್ ಈಸ್ ಅವರ್ ವರ್ಕ್. ಸೊ ನಾವು ವಿ ಕೆನಾಟ್ ಇನ್ವಾಲ್ವ್ ಇನ್ ಪ್ರಜಾಸೃಷ್ಟಿ. ಸೊ ನಮ್ಮನ್ನು ಇಲ್ಲಿಗೆ ಬಿಟ್ಬಿಡಿ, ನೀವು ನಮ್ಮನ್ನು ಈ ರೀತಿ ಸೃಷ್ಟಿ ಮಾಡಿದ್ದೀರಲ್ಲ, ಸೊ ಅದರ ಪ್ರಕಾರ ನಾವು ಸತ್ವಭರಿತ ಗುಣ ನಮ್ಮಲ್ಲಿರೋದ್ರಿಂದ ನಾವು ಜ್ಞಾನವನ್ನು ಹಂಚ್ತೀವಿ. ಭಗವಂತನ ಲೀಲೆಯ ಮಹಿಮೆಯನ್ನು ಕೊಂಡಾಡ್ತಾ ನಾವು ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇರ್ತೀವಿ. ಸೊ ಪ್ರಜಾಸೃಷ್ಟಿಗೆ ನಮ್ಮನ್ನು ಬಲವಂತ ಮಾಡಬೇಡಿ. ಆಗ ಬ್ರಹ್ಮನಿಗೆ ಗೊತ್ತಾಗುತ್ತೆ, ಓಹೋ, ಅವನೇನು ಮಾಡ್ತಾನೆ, ಆ ನಂತರದಲ್ಲಿ ಸ್ವಲ್ಪ ಹೆಚ್ಚು ರಜೋಗುಣ ಇರುವಂತಹ, ಬಹಳ ಕಡಿಮೆ ಸತ್ವಗುಣ, ಬಹಳ ಕಡಿಮೆ ತಮೋಗುಣ ಇರೋ ಹಾಗೆ ಪ್ರಧಾನವಾಗಿ ರಜೋಗುಣ ಇರಬೇಕು, ಸ್ವಲ್ಪ ಮಟ್ಟಿಗೆ ಸತ್ವಗುಣ, ಸ್ವಲ್ಪ ಮಟ್ಟಿಗೆ ತಮೋಗುಣ ಇರುವಂತಹ ಮತ್ತಷ್ಟು ಕೆಲವರುಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಆಗ ಆ ಸೃಷ್ಟಿಯಲ್ಲಿ ಯಾರು ಬಂತು ಅಂತಂದರೆ ಪ್ರಜಾಪತಿಗಳು ಬರ್ತಾರೆ. ಪ್ರಜಾಪತಿಗಳು ಹಾಗೂ ಇನ್ನು ಕೆಲವರು ಈ ಸಂದರ್ಭದಲ್ಲಿ ಆ ಸೃಷ್ಟಿಗೆ ಬರ್ತಾರೆ. ಆಗ ಅವರುಗಳನ್ನು ಇವನು ಬ್ರಹ್ಮ ಕೇಳ್ಕೊತಾನೆ, ಈಗ ನಾನು ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಈ ಪ್ರಪಂಚಕ್ಕೆ ತಂದಿದ್ದೀನಿ, ನನ್ನ ಕೆಲಸ ಮುಗೀತು, ಇನ್ನು ನೀವು ನಿಮ್ಮ ಕೆಲಸ ಮಾಡಬೇಕು. ನಿಮ್ಮ ಕೆಲಸ ಏನು ಅಂತಂದರೆ you have to do the praja srishti, you have to expand this creation. And they agreed, yes, we will do it, because ಅವರ ಸೃಷ್ಟಿಯಾಗಿರೋದೇ ಈ ಕಾರಣದಿಂದ. ಅವರಲ್ಲಿ ಹೆಚ್ಚು ರಜೋಗುಣ, ಆಸೆ, ಬಯಕೆಗಳು ಅವರಲ್ಲಿ ತುಂಬಿದೆ. ಸೊ ಎಲ್ಲೋ ಒಂದು ಸ್ವಲ್ಪ ಸತ್ವಗುಣ ಇದೆ, ಒಂದು ಸ್ವಲ್ಪ ತಮೋಗುಣ ಇದೆ. ಸೊ ಅವರೆಲ್ಲ ಒಪ್ಕೋತಾರೆ, ಎಸ್ ವಿ ವಿಲ್ ಫಾಲೋ ದಟ್, ಎಸ್ ಫಾದರ್ ವಿ ವಿಲ್ ಡೂ ಇಟ್. ಆಮೇಲೆ ಅವರುಗಳು ಅದರಂತೆ ಪ್ರಜಾಸೃಷ್ಟಿಗಾಗಿ ಮುಂದುವರಿತಾರೆ. ಈ ಸಂದರ್ಭದಲ್ಲಿ ಬ್ರಹ್ಮನಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಕ್ರಿಯೇಷನ್ಗಾಗಿ, ಪ್ರಜಾಸೃಷ್ಟಿಗಾಗಿ ಅವರುಗಳು ಮಗ್ನರಾದಾಗ ಅವರಿಗೆ ಎದುರಾದಂತಹ ತೊಂದರೆ ಈಸ್ ಡಿಸಪಾಯಿಂಟ್ಮೆಂಟ್. ಬಿಕಾಸ್ ಆಫ್ ದಿ ರಜೋಗುಣ, ಈ ಆಸೆ ಬಯಕೆಗಳು ಅನ್ನುವಂತಹದ್ದು ಲೌಕಿಕದ ಬದುಕನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಯಾವುದೇ ಜೀವಿ ಆಗಲಿ, ಅವನೇನು ಪ್ರಪಂಚದಿಂದ ನನಗೆ ಇಂತಹದ್ದು ಬೇಕು ಅಂತ ಅವನು ಆಸೆ ಪಟ್ಟು ಅವುಗಳನ್ನು ಅವನು ಪಡ್ಕೋತಾನೆ. ಸೊ ಯಾವುದೆಲ್ಲವನ್ನ ಅವನು ಈ ಜಗತ್ತಿನಲ್ಲಿ ಗಳಿಸ್ಕೋತಾನೆ, ಅವುಗಳು ಪ್ರಾರಂಭದಲ್ಲಿ ಕ್ಷಣಿಕ ಸುಖವನ್ನು ಕೊಟ್ಟು ಕೊನೆಗೆ ಅದು ದುಃಖವಾಗಿ ಬದಲಾಗಿ ಹೋಗುತ್ತೆ, ದುಃಖದ ಪರಿಣಾಮ ಉಂಟಾಗುತ್ತೆ. ದಟ್ ಈಸ್ ದಿ ನೇಚರ್ ಆಫ್ ದಿಸ್ ವರ್ಲ್ಡ್. ಜಗತ್ತು ಅಂತ ಹೇಳಿದಾಗ ಬದಲಾವಣೆ ಇಸ್ ದಿ ನಿಯಮ. ಅದರಂತೆ ಪ್ರಾರಂಭದಲ್ಲಿ ಈ ಪ್ರಜಾಪತಿಗಳು ಲೌಕಿಕದ ಬದುಕನ್ನು ಇಷ್ಟಪಟ್ಟರು, ಅನೇಕಗಳನ್ನು ಪಡ್ಕೋಬೇಕು ಅಂತ ಹೇಳಿ ಅನೇಕಗಳನ್ನು ಪಡ್ಕೋತಾ ಬಂದರು. ಕ್ರಮೇಣ ಅವೆಲ್ಲ ಒಂದಾದ್ಮೇಲೆ ಒಂದು ಬದಲಾಗ್ತಾ ಅವರಿಗೆ ಆ ಕ್ಷಣದಲ್ಲಿ ಕೊಟ್ಟಂತಹ ಸುಖ ಬಹಳ ಬೇಗ ಮುಗಿದು ಅನೇಕ ರೀತಿಯ ಸಂಕಷ್ಟಗಳನ್ನು, ದುಃಖಗಳನ್ನು ಅನುಭವಿಸ್ತಾ ಬರ್ತಾರೆ. ಅವರು ಏನೇನೋ ಕಾರಣಗಳು, ಒಟ್ಟಿನಲ್ಲಿ ಅವರು ಯಾರಿಗೂ ಸುಖ, ನೆಮ್ಮದಿ, ಶಾಂತಿ, ತೃಪ್ತಿ ಇದ್ಯಾವುದು ಸಿಕ್ಕಲಿಲ್ಲ. ಸೊ ಅವ್ರು ಏನೇನೆಲ್ಲವನ್ನ ಈ ಜಗತ್ತಿನಿಂದ ಪಡ್ಕೋತಾರೆ ಅವೆಲ್ಲ ದುಃಖವಾಗಿ ಬದಲಾಗಿ ಹೋಗಿದೆ. ಅವುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಹೊಂದಿದೆ.
ಆ ಕಾರಣದಿಂದ ಅವರು ಬಹಳ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಸೊ ದುಃಖದ ನಿವಾರಣೆಗಾಗಿ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಹೇಗೆ ದೇ ಕಮ್ ಟು ದಿಸ್ ಶಿವ, ಪರಮಾತ್ಮ ಶಿವನ ಬಳಿಗೆ ಬಂದು ಅವರೆಲ್ಲ ಹೇಳ್ಕೊತಾರೆ ತಮ್ಮ ಸಂಕಷ್ಟಗಳನ್ನು. ನಾವೆಲ್ಲ ಬ್ರಹ್ಮನ ಮಕ್ಕಳು, ಪ್ರಜಾ ಸೃಷ್ಟಿ ಅಂತ ನಮಗೆ ಆದೇಶವನ್ನು ಕೊಟ್ಟ, ನಾವು ಅದರಂತೆ ನಮ್ಮ ಗುಣಗಳ ಏನು ಪ್ರಚೋದನೆ ಮಾಡಿದೋ ಅದಕ್ಕೆ ತಕ್ಕಂತೆ ನಾವು ಈ ಲೋಕದಿಂದ ಅನೇಕಗಳನ್ನು ಪಡ್ಕೋತಾ ಬಂದ್ವಿ. ಅದು ಯಾವುದು ಶಾಶ್ವತವಾಗಿ ನಮ್ಮಲ್ಲಿ ಉಳಿತಾ ಇಲ್ಲ. ಅವುಗಳನ್ನೆಲ್ಲ ನಾವು ಪಡ್ಕೊಂಡಾಗ ಎಷ್ಟೊಂದು ಸುಖವನ್ನು ಅನುಭವಿಸಿದ್ವಿ, ಎಷ್ಟೊಂದು ತೃಪ್ತಿ, ಶಾಂತಿ, ನೆಮ್ಮದಿಯನ್ನು ಕೊಟ್ಟಿತ್ತು. ಕ್ರಮೇಣ ಅದೆಲ್ಲ ನಾಶವಾಗಿ ಹೋಯಿತು. ಈಗ ಅದು ಯಾವುದು ನಮ್ಮ ಹತ್ರ ಇಲ್ಲ. ಒಟ್ಟಿನಲ್ಲಿ ಏನೋ ಒಂದು ರೀತಿಯ ದುಃಖ ನಮ್ಮನ್ನು ಕಾಡ್ತಾ ಇದೆ. ಸೊ ನೋವು, ದುಃಖ, ಸಂಕಟ ಅವುಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹೇ ಪರಮಾತ್ಮ, ಪ್ಲೀಸ್ ಹೇಗಾದರೂ ಮಾಡಿ ನಮ್ಮ ಈ ದುಃಖ, ನೋವು ಇವುಗಳನ್ನು ನೀನು ಸರಿ ಮಾಡಿಕೊಡು, ಇವುಗಳನ್ನು ಪರಿಹರಿಸು ಅಂತ ಪರಮಾತ್ಮ ಶಿವನ ಬಳಿಗೆ ಹೋಗ್ತಾರೆ. ಶಿವ ಅಂತಂದರೆ ಕೇಳಬೇಕಾ, ಹಿ ಈಸ್ ಎ ಕರುಣಾಮೂರ್ತಿ, ಕಾರುಣ್ಯ ಮೂರ್ತಿ. ಅವನೇನು ಮಾಡ್ತಾನೆ, ಕೂಡಲೇ ಪರಮಾತ್ಮ ಶಿವ ಅವರೆಲ್ಲರಿಗೂ ಮೋಕ್ಷವನ್ನು ಕರುಣಿಸ್ತಾನೆ. ದಟ್ ಮೀನ್ಸ್ ಆ ಬಂಧನಗಳಿಂದ ಹೇಗೆ ಈಚೆ ಬರಬಹುದು, ಅವರು ಯಾವ ಬಂಧನಗಳಿಗೆ ಸಿಕ್ಕಾಕೊಂಡು ಒಂದು ರೀತಿಯ ದುಃಖ, ನೋವುಗಳನ್ನು ಅನುಭವಿಸ್ತಾ ಇದ್ರೋ ಆ ಬಂಧನಗಳಿಂದ ಅವರೆಲ್ಲ ಈಚೆ ಬರಬೇಕು. ದಟ್ ಈಸ್ ಮೋಕ್ಷ ಜ್ಞಾನ. ಮೋಕ್ಷ ಅಂತಂದರೆ ಬಿಡುಗಡೆ. ಅವರಿಗೆ ದುಃಖ ಯಾಕಾಯಿತು ಅಂತಂದರೆ, ದೇ ವರ್ ಬೌಂಡ್ ಬೈ ಸಮ್ ಸರ್ಟನ್ ಥಿಂಗ್ಸ್. ಅವರು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ದೆನ್ ದೇ ಅಪ್ರೋಚ್ ಶಿವ ಅಂಡ್ ಶಿವ ಟಾಟ್ ದೆಮ್. ಶಿವ ಗೇವ್ ದೆಮ್ ದಿ ನಾಲೆಡ್ಜ್ ಹೌ ಟು ಕಮ್ ಔಟ್ ಫ್ರಮ್ ದಿಸ್ ಬಂಧನ. ಆ್ಯಂಡ್ ಬಿಕಾಸ್ ಆಫ್ ದಿ ನಾಲೆಡ್ಜ್ ಗಿವನ್ ಬೈ ದಿ ಶಿವ, ಆಲ್ ಆಫ್ ದೆಮ್ ದೇ ಗಾಟ್ ಲಿಬರೇಟೆಡ್. ಅವರಿಗೆಲ್ಲ ಈ ಒಂದು ದುಃಖ ನಾಶವಾಗುವ ಹಾಗೆ ಆಯಿತು. ಸೊ ಈ ಒಂದು ಮೋಕ್ಷ ಜ್ಞಾನ ಅವರಿಗೆ ಕೊಟ್ಟ ಪರಿಣಾಮದಿಂದ ದೇ ಅಟೈನ್ ದಿ ಮೋಕ್ಷ. ಸೊ ಈ ರೀತಿ ಆದಾಗ ಬ್ರಹ್ಮನ ಆದೇಶದಂತೆ ಅಲ್ಲಿಗೆ ಬಂದಂತಹ ಪ್ರಜಾಪತಿಗಳು ಅವರೆಲ್ಲ ಒನ್ಸ್ ಅಗೇನ್ ಮೋಕ್ಷದ ದಾರಿಯನ್ನು ಹಿಡಿದು ಮೋಕ್ಷದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಎಗೇನ್ ದಿಸ್ ಸೃಷ್ಟಿ ಈಸ್ ಎಂಟಿ. ಆಗ ಶಿವ ಹೇಳ್ತಾನೆ, ಐ ವಿಲ್ ಡೂ ಒನ್ ಥಿಂಗ್. ನನ್ನ ಪಾಡಿಗೆ ನಾನಿದ್ದೆ, ನನ್ನನ್ನು ಬಂದು ನನಗೆ ಇಂತಹದ್ದು ಬೇಕು ಅಂತ ಕೇಳಿದ್ರು, ಅವ್ರು ಕೇಳಿದ್ದಕ್ಕೆ ನಾನು ಕೊಟ್ಟೆ, ಅವರೆಲ್ಲ ಮೋಕ್ಷದ ಕಡೆಗೆ ಹೊರಟೋಗ್ತಾ ಇದ್ದಾರೆ. ಸೊ ನನ್ನನ್ನು ನೋಡಿದ ಕೂಡಲೇ ಕೆಲವು ಜನಗಳು ನನ್ನ ಹತ್ರ ಬರಬಾರದು, ಆ ರೀತಿಯಲ್ಲಿ ನಾನು ನನ್ನ ವೇಷಭೂಷಣಗಳನ್ನು ನಾನು ಬದಲಾಯಿಸ್ಕೊತೀನಿ ಅಂತ ಹೇಳಿ ಶಿವ ಏನು ಮಾಡ್ತಾನೆ, ಹಿ ವಿಲ್ ಚೇಂಜ್ ಹಿಸ್ ಫಾರ್ಮ್. ತನ್ನ ರೂಪವನ್ನು ಅವನು ಬದಲಾಯಿಸ್ಕೊತಾನೆ. ನೋಡಿದ ಕೂಡಲೇ ಅವರಿಗೆ ಅರ್ಥ ಆಗುವ ಹಾಗೆ ನನ್ನನ್ನು ನಾನು ಬದಲಾಯಿಸ್ಕೊತೀನಿ. ಸೊ ನಾನು ಏನು ಮಾಡ್ತೀನಿ, ಚಿತಾಭಸ್ಮವನ್ನು ಲೇಪಿಸ್ಕೋತೀನಿ, ಸ್ಮಶಾನದಲ್ಲಿ ವಾಸ ಮಾಡ್ತೀನಿ, ಒಂದು ಕಾಪಾಲಿಕ ಅದನ್ನು ಹಿಡ್ಕೊಂಡು ನಾನು ಭಿಕ್ಷೆಯನ್ನು ಬೇಡ್ತೀನಿ, ನನಗೆ ಸಿಗುವಂತಹ ಆಹಾರವನ್ನು ಅದರಲ್ಲಿ ಇಟ್ಕೊಂಡು ನಾನು ಅದನ್ನು ತಿಂತೀನಿ. ಸೊ ನನ್ನ ವೇಷಭೂಷಣಗಳು ಈ ರೀತಿ ಇದೆ. ನನ್ನ ಸುತ್ತಮುತ್ತ ನನ್ನ ಸಹಚರರೆಲ್ಲ ಭೂತ, ಪ್ರೇತ, ಪಿಶಾಚಿಗಳಾಗಿರ್ತಾರೆ. ಆಗ ನಾನು ಅವ್ರ ಕಣ್ಣುಗಳಿಗೆ ಬಹಳ ಸ್ಟ್ರೇಂಜ್ ಆಗಿ ಕಾಣ್ತೀನಿ. ಸೊ ಅವ್ರು ಏನು ಅವ್ರು ದುಃಖ ಅನುಭವಿಸ್ತಾ ಇದ್ದಾರೋ, ಸುಖ ಅನುಭವಿಸ್ತಾ ಇದ್ದಾರೋ ಈ ಸೃಷ್ಟಿಯಲ್ಲಿ, ಅವ್ರು ಯಾರು ನನ್ನ ಹತ್ರ ಬರೋದಿಲ್ಲ. ನನ್ನ ಹತ್ರ ಬರೋದಕ್ಕೆ ಅವ್ರು ಹೆದರ್ಕೋತಾರೆ. ಏನೋ ಕೇಳಬೇಕು ಅಂದ್ಕೊಂಡು ಅವ್ರು ನನ್ನ ಹತ್ರ ಬರಬೇಕು ಅಂದ್ಕೊಂಡ್ರು ಕೂಡ ನನ್ನನ್ನು ನೋಡ್ತಾ ಇದ್ದಾಗೆ ನಾನೊಬ್ಬ ಸ್ಮಶಾನವಾಸಿ, ಚಿತಾಭಸ್ಮವನ್ನು ಲೇಪಿಸ್ಕೊಂಡಿರೋಂಥವನು, ಈ ಒಂದು ಮನುಷ್ಯರ ತಲೆಬುರುಡೆಗಳನ್ನು ಮಾಲೆಯಾಗಿ ಮಾಡ್ಕೊಂಡು ಧರಿಸಿರೋಂತಹವನು, ನನ್ನ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನನ್ನ ಸ್ನೇಹಿತರು ಯಾರು ಅಂತಂದರೆ ಭೂತ, ಪ್ರೇತ, ಪಿಶಾಚಿಗಳು. ಸೊ ಆಗ ಅವ್ರುಗಳು ನನ್ನನ್ನು ನೋಡಿದ ಕೂಡಲೇ ಹತ್ತಿರ ಬರೋದಿಲ್ಲ. ಯಾವಾಗ ಅವ್ರು ನನ್ನ ಹತ್ತಿರ ಬರೋದಿಲ್ಲ, ಅವರೆಲ್ಲ ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ, ಈ ಪ್ರಪಂಚದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಅವ್ರು ಯಾರಿಗೂ ಮೋಕ್ಷ ಸಿಗೋದಿಲ್ಲ. ಸೊ ಅವ್ರು ಯಾರು ನನ್ನ ಹತ್ರ ಬರೋದಿಲ್ಲ ಅಂತಂದರೆ ದೇ ಸ್ಟೇ ಅವೇ. ಯಾರಿಗೆ ನಿಜವಾಗ್ಲೂ ಮುಕ್ತಿಯ ಬಗ್ಗೆ ಒಂದು ಅದೇ ಅವರ ಪರಮ ಉದ್ದೇಶ ಆಗಿರುತ್ತೆ, ನನಗೆ ಮೋಕ್ಷವನ್ನು ಹೊರತುಪಡಿಸಿ ನನಗೆ ಇನ್ನೇನು ಬೇಡ ಅಂತ ಹೇಳಿ ನನ್ನ ಪರಮ ಗುರಿ, ನನ್ನ ಜೀವನದ ಅತಿ ದೊಡ್ಡ ಉದ್ದೇಶನೇ ಇದು ಅಂತ ಯಾರು ಆ ರೀತಿ ತಿಳ್ಕೊಂಡಿರ್ತಾರೆ, ಅಂತಹವ್ರು ಮಾತ್ರ ಇನ್ ಸ್ಪೈಟ್ ಆಫ್ ಮೈ ದಿಸ್ ಟೈಪ್ ಆಫ್ ವೇಷಭೂಷಣ ದೇ ಕಮ್ ಟು ಮೀ, ದೇ ಅಪ್ರೋಚ್. ಇನ್ನು ಉಳಿದವರು ನನ್ನ ಹತ್ರ ಬರೋದಿಲ್ಲ. ಅವರೆಲ್ಲ ಇಲ್ಲಿ ಈ ಸೃಷ್ಟಿಯಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ್ಯಂಡ್ ದೇ ವಿಲ್ ಎಕ್ಸ್ಪ್ಯಾಂಡ್ ದಿ ಕ್ರಿಯೇಷನ್.
ಸೊ ಡೋಂಟ್ ವರಿ, ದಟ್ ಈಸ್ ವೈ ದಿಸ್ ಈಸ್ ಮೈ ಡ್ರೆಸ್. ಸೊ ಶಿವನ ಈ ರೀತಿಯ ಫಾರ್ಮ್ ಅಂತಂದರೆ ಇದು ಒಂದು ವೈರಾಗ್ಯವನ್ನು ಸೂಚಿಸುವಂತಹದ್ದು. ಇದು ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವ, ಅವನ ಕರುಣೆ, ಅವನ ಮಹಿಮೆ ಎಷ್ಟು ದೊಡ್ಡದಾಗಿದೆ, ಎಷ್ಟೆಲ್ಲ ಅವನು ಭಕ್ತರುಗಳಿಗಾಗಿ ಯೋಚನೆ ಮಾಡ್ತಾನೆ ಅನ್ನುವಂತಹದ್ದನ್ನು ಕಲ್ಪನೆ ಮಾಡಿಕೊಂಡು ಅದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಇಲ್ಲಿ ಈ ಸ್ತೋತ್ರದಲ್ಲಿ ತಂದಿಟ್ಟಿದ್ದಾನೆ. ಅವನ ವೇಷಭೂಷಣಗಳು ಯಾಕೆ ಈ ರೀತಿ ಇದೆ ಅನ್ನುವಂತಹ ಏನಾದ್ರು ಪ್ರಶ್ನೆ ಬಂದರೆ ಬಹುಶಃ ಪ್ರಜಾಸೃಷ್ಟಿಗಾಗಿ ಎಲ್ರಿಗೂ ಮೋಕ್ಷ ಕೊಟ್ಬಿಟ್ರೆ ಇಲ್ಲಿ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಸೊ ಯಾಕೆಂದರೆ ಶಿವನನ್ನು ಬಂದು ಕೇಳಿದಾಗ ಅವನು ಕೊಡಲೇಬೇಕು, ಈಸ್ ಭಕ್ತವತ್ಸಲ. ಸೊ ಅವನ ಹತ್ರನೇ ಯಾರು ಬರದೆ ಹೋದರೆ ಯಾರೂ ಕೂಡ ಮೋಕ್ಷ ಜ್ಞಾನವನ್ನು ಶಿವನಿಂದ ಪಡ್ಕೊಳ್ಳೋದಿಲ್ಲ. ಸೊ ಅವರೆಲ್ಲ ಅಲ್ಲೇ ಪ್ರಪಂಚದಲ್ಲಿ ಈ ಒಂದು ಪ್ರಜಾ ಸೃಷ್ಟಿಯನ್ನು ಮಾಡಿಕೊಂಡು ದೇ ಆರ್ ಬ್ಯುಸಿ ಇನ್ ಎಕ್ಸ್ಪ್ಯಾಂಡಿಂಗ್ ದಿಸ್ ಕ್ರಿಯೇಷನ್. ಸೊ ಇದು ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನ ಬಗ್ಗೆ ಹೊಂದಿರುವಂತಹ ಒಂದು ಭಕ್ತಿ ಮತ್ತು ಆ ಪ್ರೀತಿ ಅವನ ಕೈನಲ್ಲಿ ಇಂತಹ ಒಂದು ಸ್ತೋತ್ರವನ್ನು ಬರೆಸಿ ಅದರ ವರ್ಣನೆಯನ್ನು ಈ ರೀತಿ ಇದೆ ಅನ್ನೋ ಹಾಗೆ ಇಲ್ಲಿ ಪರಮಾತ್ಮ ಶಿವನನ್ನು ಅವನು ಕೊಂಡಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ 25ನೇ ಶ್ಲೋಕ ಪುಷ್ಪದಂತಾಚಾರ್ಯ ಹೇಳ್ತಾನೆ, ಮನಃ ಪ್ರತ್ಯಕ್ಷಿತ್ತೆ ಸವಿದಮವದಾಯಾತ್ತಮರುತಃ ಪ್ರಹೃಷ್ಯ ದ್ರೋಮಾಣಃ ಪ್ರಮದಸ ಲೀಲೋತ್ಸಂಗಿತ ದೃಶಃ ಯದಾ ಲೋಕ್ಯಾಹ್ಲಾದಂ ಹೃದಯವ ನಿಮಜ್ಜಾಮೃತಮಯೇ ದದತ್ಯಂತಸ್ತತ್ವಂ ಕಿಮಪಿ ಯಮನಸ್ತಕಿಲ ಭವಾನ್. ಸೊ ಇಲ್ಲಿ ಎವ್ರಿ ಆಕ್ಷನ್ ಆಫ್ ಎ ಜೀವ ಅಂತಂದರೆ ಮನುಷ್ಯ ತಾನು ಮಾಡುವಂತಹ ಯಾವುದೇ ಒಂದು ಕರ್ಮಗಳ ಕಾರಣದಿಂದ ಎನ್ ಇಂಪ್ರೆಷನ್ ಈಸ್ ಕ್ರಿಯೇಟೆಡ್. ಸೊ ಇಲ್ಲಿ ಒಬ್ಬ ಜೀವಿ ತಾನು ಮಾಡುವಂತಹ ಕರ್ಮಗಳ ಕಾರಣದಿಂದ ಕರ್ಮದ ನಂತರದಲ್ಲಿ ಹಿ ಲೀವ್ಸ್ ಎನ್ ಇಂಪ್ರೆಷನ್ ಆನ್ ದ ಮೈಂಡ್ ಆಫ್ ದಿ ಲಾರ್ಡ್ ಅಂತ ಅವನು ಹೇಳ್ತಾ ಇದ್ದಾನೆ. ಅಂತಂದರೆ ಮನುಷ್ಯ ತಾನು ಏನೇ ಮಾಡಲಿ, ಅದನ್ನು ಎಲ್ಲೇ ಮಾಡಲಿ, ಭಗವಂತ ನೋಸ್ ಇಟ್. ಈ ಅರ್ಥದಲ್ಲಿ ಇಲ್ಲಿ ಎವ್ರಿ ಆಕ್ಷನ್ ಆಫ್ ಎ ಜೀವ ಲೀವ್ಸ್ ಎನ್ ಇಂಪ್ರೆಷನ್ ಆನ್ ದ ಮೈಂಡ್ ಆಫ್ ದಿ ಭಗವಾನ್. ಮನುಷ್ಯ ಮಾಡುವಂತಹ ಪ್ರತಿಯೊಂದು ಕರ್ಮದ ವಾಸನ ಅದು ದೇವರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತೆ. ಸೊ ನಾವು ಅಂತೀವಲ್ಲ, ನಾನು ಈ ಕೆಲಸ ಮಾಡಬೇಕಾದ್ರೆ ಯಾರು ನೋಡಲಿಲ್ಲ, ಸೊ ನನ್ನನ್ನು ಯಾರು ಹಿಡ್ಕೊಳ್ಳೋದಿಲ್ಲ, ನಾನು ತಪ್ಪಿಸ್ಕೋಬಹುದು, ಸುಲಭವಾಗಿ ನಾನು ತಪ್ಪಿಸ್ಕೋಬಹುದು. ಯಾಕೆಂದರೆ ಇಲ್ಲಿ ನೋ CCTV, ಯಾವ ಜನನೂ ಇರಲಿಲ್ಲ, ಯಾರ ಕಣ್ಗೂ ಬೀಳಲಿಲ್ಲ, 4 ಗೋಡೆಗಳ ಮಧ್ಯೆ ಬಾಗಿಲನ್ನು ನಾನು ಭದ್ರಪಡಿಸ್ಕೊಂಡು ಇಂತಹ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ಸೊ ದೇರ್ ಈಸ್ ಪರಮಾತ್ಮ. ಸೊ ಮನುಷ್ಯ, ಸೊ ಎವ್ರಿ ಆಕ್ಷನ್ ಆಫ್ ಎ ಜೀವ ಲೀವ್ಸ್ ಎನ್ ಇಂಪ್ರೆಷನ್ ಆನ್ ದಿ ಮೈಂಡ್ ಆಫ್ ದಿ ಲಾರ್ಡ್. ಸೊ ದಟ್ಸ್ ದಿ ಮೀನಿಂಗ್. ಅಂತಂದರೆ ನೀನು ಏನೇ ಮಾಡಬಹುದು, ಎಲ್ಲೇ ಮಾಡಬಹುದು, ಹೇಗೆ ಮಾಡಬಹುದು, ನೀನು ತಿಳ್ಕೋತೀಯ ಇದನ್ನು ಯಾರೂ ನೋಡಿಲ್ಲ, ಯಾರಿಗೂ ಗೊತ್ತಾಗಿಲ್ಲ, ದಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನೀ ಏನೇ ಮಾಡಿದ್ರು, ಎಲ್ಲೇ ಮಾಡಿದ್ರು, ಹೇಗೆ ಮಾಡಿದ್ರೂ ನಿನ್ನ ಆ ಒಂದು ಇಂಪ್ರೆಷನ್, ನೀನು ಕರ್ಮವನ್ನು ಏನು ಮಾಡಿದೆಯಾ ಅದರ ಒಂದು ವಾಸನೆ ಎನ್ನುವಂತಹದ್ದು, ಆ ವಾಸನ ಅನ್ನುವಂತಹದ್ದು ಪರಮಾತ್ಮನ ಮನಸ್ಸಿನಲ್ಲಿ ಅದು ಉಳ್ಕೊಳ್ಳುತ್ತೆ. ಅದು ಬೇರೆ ದಾರಿನೇ ಇಲ್ಲ. ಒಂದು ಕರ್ಮ ಅಂತಂದಾಗ ಅದು ಹಾಗೆ, ಅದು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಲೇಬೇಕು. ಯಾಕೆಂತಂದರೆ ಕರ್ಮ ಅಂತ ಹೇಳಿದಾಗ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ. ಒಂದು ಕರ್ಮ ಅಂತ ಹೇಳಿದ ಮೇಲೆ ಅಲ್ಲಿ ಫಲ ಈಸ್ ನಿಶ್ಚಿತ. ಸೊ ಮಾಡಿರುವಂತಹ ಕರ್ಮ, ಅದಕ್ಕೆ ಸಿಗಬೇಕಾಗಿರುವಂತಹ ಫಲ ಯಾವುದು ಅಂತಂದರೆ ಇಟ್ ಹ್ಯಾಸ್ ಟು ಲೀವ್ ಎನ್ ಇಂಪ್ರೆಷನ್ ದೇರ್.
ಯಾವ ಕರ್ಮವನ್ನು ಯಾವ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅದಕ್ಕೆ ತಕ್ಕಂತೆ ಒಂದು ಫಲ ನನಗೆ ಸಿಗಬೇಕು ಅಂತಂದಾಗ ನಾನು ಯಾವ ರೀತಿ ಕರ್ಮವನ್ನು ಮಾಡಿದ್ದೀನಿ ಅನ್ನುವಂತಹದ್ದು ಗೊತ್ತಾಗಬೇಕು. ಸೊ ದೇರ್ ಈಸ್ ಅನ್ ಇಂಪ್ರೆಷನ್. ಸೊ ದಟ್ ಇಂಪ್ರೆಷನ್ ಭಗವಂತ ನೋಸ್ ಇಟ್. ಸೊ ಆ ಒಂದು ವಾಸನ ಭಗವಂತನ ಮನಸ್ಸಿನಲ್ಲಿ ಅದು ಉಳ್ಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ನ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ನಾವು ಮಾಡುವಂತಹ ಒಂದು ಕರ್ಮದ ಇಂಪ್ರೆಷನ್ನು ಭಗವಂತನ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿದಾಗ ಈ ಸ್ಟೇಟ್ಮೆಂಟು ತರ್ಕನೇ ಮಾಡಬೇಕು ಅಂತಂದರೆ ತರ್ಕ ಮಾಡಬಹುದು ಈ ವಿಚಾರದಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ನಾನು ಏನೇ ಒಂದು ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದಾಗ ಅದರ ಒಂದು ಇಂಪ್ರೆಷನ್ನು ಭಗವಂತನ ಮನಸ್ಸಿನಲ್ಲಿ ಉಳ್ಕೊಳ್ಳೋದು ಹಾಗೆ ಆಗತ್ತೆ ಅಂತ ಇಲ್ಲಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಬಟ್ ವೇದಾಂತ ಏನು ಹೇಳುತ್ತೆ, ಪರಮಾತ್ಮ ಅಂತಂದಾಗ ಹೀ ಈಸ್ ಬಿಯಾಂಡ್ ದಿ ಮೈಂಡ್. ಅವನು ಮನಸ್ಸನ್ನ ದಾಟಿರೋಂತಹವನವನು. ಸೊ ಯಾಕೆ ಅಂತಂದರೆ ಹೀ ಈಸ್ ಬಿಯಾಂಡ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಭಗವಂತ ಅಂತ ಹೇಳಿದಾಗ ಹೀ ಈಸ್ ಬಿಯಾಂಡ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಬಟ್ ಹಿಯರ್ ದಿ ವಿಚಾರ ಏನು ಅಂತಂದರೆ, ನಾನು ಮಾಡಿರುವಂತಹ ಒಂದು ಕರ್ಮ, ಅದರ ಇಂಪ್ರೆಷನ್ನು ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್ ಆಫ್ ದಿ ಗಾಡ್. ಅಂದರೆ ಅಲ್ಲಿಗೆ ದೇವರಿಗೆ ಒಂದು ಮನಸ್ಸು ಬುದ್ಧಿ ಅನ್ನುವಂತಹದ್ದು ನಮಗೆ ಹೇಗೆ ಮನಸ್ಸು ಬುದ್ಧಿ ಅನ್ನುವಂತಹದ್ದಿದೆ, ಆ ರೀತಿಯಲ್ಲಿ ಭಗವಂತ ಅಂತ ಹೇಳಿದಾಗ ಅವನಿಗೂ ಕೂಡ ಮನಸ್ಸು ಬುದ್ಧಿ ಅನ್ನುವಂತಹದ್ದು ಇರಲೇಬೇಕು. ಅದಿರೋದ್ರಿಂದ ನಾನು ಮಾಡಿರುವಂತಹ ಒಂದು ಕರ್ಮದ ಛಾಯೆ, ಒಂದು ನೆರಳು, ಆ ವಾಸನ ಆರ್ ದಟ್ ಇಂಪ್ರೆಷನ್ ಈಸ್ ದೇರ್ ಇನ್ ದಿ ಮೈಂಡ್ ಆಫ್ ದಿ ಭಗವಂತ ಅಕಾರ್ಡಿಂಗ್ ಟು ದಿ ಸ್ಟೇಟ್ಮೆಂಟ್. ಬಟ್ ಅದ್ರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ತರ್ಕ ಮಾಡಬಾರ್ದು. ವಿ ಹ್ಯಾವ್ ಟು ಒಂದು ಮನಸ್ಸಿನಿಂದ ವಿಚಾರ ಮಾಡುವಂತಹದ್ದು ಇದು. ಸೊ ಇಲ್ಲಿ ದಟ್ ಮೀನ್ಸ್ ನಾವು ಮಾಡುವಂತಹ ಕರ್ಮ ಅದಕ್ಕೆ ಒಂದು ಫಲ ಸಿಗಬೇಕು ಅಂತಂದಾಗ ಅದು ತನ್ನ ಒಂದು ನೆರಳನ್ನು, ಒಂದು ಛಾಯೆಯನ್ನು ಅಲ್ಲಿ ಇಟ್ಟಿರುತ್ತೆ. ಸೊ ದಟ್ ಟ್ರೂತ್ ದಟ್ ಅದು ಭಗವಂತನಿಗೆ ಗೊತ್ತಿರುತ್ತೆ. ಸೊ ಈ ಅರ್ಥ ಅಲ್ಲಿ ದ ಎಕ್ಸಾಕ್ಟ್ ಮೀನಿಂಗ್, ದಿಸ್ ಈಸ್ ದಿ ಮೀನಿಂಗ್. ಸೊ ಹೀಗಿರುವಾಗ ನಾವು ಮಾಡುವಂತಹ ಕರ್ಮದ ಗುರುತುಗಳು ಅವನ ಮನಸ್ಸಿನಲ್ಲಿ ಹೇಗೆ ಉಳಿಯುತ್ತೆ ಅಂತಂದರೆ, ಹೀ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್, ಹೀ ಈಸ್ ಸರ್ವಜ್ಞ. ಪರಮಾತ್ಮ ಅಂತಂದಾಗ ಹೀ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್. ನೀ ಅದನ್ನು ಒಳಗಡೆ ಮಾಡಿದ್ಯೋ ಹೊರಗಡೆ ಮಾಡಿದ್ಯೋ ಹೇಗೆ ಮಾಡಿದ್ಯೋ ಹೀ ನೋಸ್. ಸೊ ಇದರ ಅರ್ಥ ಏನು ಅಂತಂದರೆ, ನಾವು ಏನೇ ಮಾಡಿದ್ರು, ಎಲ್ಲೇ ಮಾಡಿದ್ರು, ಹೇಗೆ ಮಾಡಿದ್ರು ಅದು ಭಗವಂತನಿಗೆ ಗೊತ್ತಾಗತ್ತೆ. ನಾವು ಅವನನ್ನು ಮುಚ್ಚಿ ಅಂತಂದರೆ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ನಾವೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವು ಮಾಡಿದ್ದು ಭಗವಂತನಿಗೆ ತೃಪ್ತಿ ಆಯಿತು ಅಂತ ಅಂದ್ಕೊಳ್ಳೋಣ. ಈಗ ನಾವು ಏನೇ ಕೆಲಸ ಮಾಡಿದ್ರೂ ಅದರದ ಇಂಪ್ರೆಷನ್ನು ಇಟ್ ಕ್ರಿಯೇಟ್ಸ್ ಇನ್ ದಿ ದಟ್ ಇಂಪ್ರೆಷನ್ ಈಸ್ ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್ ಆಫ್ ದಿ ಗಾಡ್ ಅಂತ ಹೇಳಿದಾಗ, ಸಪೋಸ್ ನಾನು ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀನಿ, ಒಂದು ಸತ್ಕರ್ಮವನ್ನು ನಾನು ಮಾಡಿದ್ದೀನಿ, ಬಹಳ ಪುಣ್ಯದ ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದಾಗ ಆ ಇಂಪ್ರೆಷನ್ ಕೂಡ ಭಗವಂತನ ಮನಸ್ಸಿನಲ್ಲಿ ಉಳ್ಕೋತು ಅಂತಂದಾಗ he feels happy. Oh, this particular ವ್ಯಕ್ತಿ, he has done a very good job. He appreciates, he likes it. ಭಗವಂತನಿಗೆ ಅದು ಇಷ್ಟ ಆಗುತ್ತೆ, ತೃಪ್ತಿ ಆಗುತ್ತೆ. ಓಹೋ, ಇಂತಹವನು ಇಂತಹ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ದಾನೆ, ಇದರಿಂದ ಅನೇಕರಿಗೆ ಒಳ್ಳೆಯದಾಗಿದೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ಸೊ ಭಗವಂತ ಲೈಕ್ಸ್ ಇಟ್. ಅವನಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ನಾನು ಮಾಡಿರುವಂತಹ ಆ ಒಂದು ಸತ್ಕರ್ಮ, ಆ ಒಂದು ಇಂಪ್ರೆಷನ್ನು ಭಗವಂತನ ಮನಸ್ಸಿನಲ್ಲಿ ಉಳ್ಕೋತು. ಸೊ ಅವನಿಗೆ ತೃಪ್ತಿ ಆಯಿತು. ಆಗ ಭಗವಂತನಿಗೆ ಇದು ಇಷ್ಟ ಆಯಿತು ಅಂತಂದರೆ, ಈಗ ನಾವು ಕರ್ಮವನ್ನು ಯಾಕೆ ಮಾಡ್ತೀವಿ? ಕರ್ಮವನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ, ನಮಗೆ ಏನೋ ಒಂದು ಬೇಕಿರುತ್ತೆ. ದರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್. ಸೊ ಬಿಹೈಂಡ್ ಕರ್ಮ ದೆರ್ ಈಸ್ ಎ ಡಿಸೈರ್. ನನಗೇನೋ ಒಂದು ಬೇಕು, ಆ ಬೇಕು ಅನ್ನೋವಂಥದ್ದು ನನಗೆ ನನ್ನದಾಗಬೇಕದು. ಸೊ ಫಾರ್ ದಟ್ ಐ ಇನ್ವಾಲ್ವ್ ಇನ್ ಸರ್ಟನ್ ಆ್ಯಕ್ಷನ್ಸ್. ಸೊ ವಿತ್ ದಟ್ ಡಿಸೈರ್, ವಿತ್ ದಟ್ ಇಂಟೆನ್ಷನ್ ಐ ಇನ್ವಾಲ್ವ್ ಇನ್ ಸರ್ಟನ್ ಆ್ಯಕ್ಷನ್ಸ್. ಸೊ ಇಲ್ಲಿ ನಾನು ಮಾಡಿರುವಂತಹ ಆ ಒಂದು ಸತ್ಕರ್ಮ ಅದು ಪುಣ್ಯದ ಕರ್ಮ ಆಗಿರುತ್ತೆ. ಸೊ ಅದರ ವಾಸನ ಭಗವಂತನ ಮನಸ್ಸಿನಲ್ಲಿ ಮೂಡಿದೆ. ದಟ್ ಮೀನ್ಸ್ ಭಗವಂತ ಅವನಿಗೆ ಗೊತ್ತಾಗಿದೆ ಇದು ನಾನೇ ಮಾಡಿರೋವಂತಹದ್ದು ಅಂತ.
ನಾನೇ ಮಾಡಿರುವಂತಹದ್ದು ಅನ್ನೋದು ಗೊತ್ತಾಯಿತು, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ಪುಣ್ಯದ ಕರ್ಮವನ್ನು ಮಾಡಿದ್ದೀನಿ ಅನ್ನೋದು ಕೂಡ ಅವನಿಗೆ ಗೊತ್ತಾಗಿದೆ. ಸೊ ಹೀ ಈಸ್ ಹ್ಯಾಪಿ, ಹೀ ಫೀಲ್ಸ್ ಹ್ಯಾಪಿ, ಹೀ ಈಸ್ ಸ್ಯಾಟಿಸ್ಫೈಡ್. ಭಗವಂತನಿಗೆ ಅದು ತೃಪ್ತಿಯಾಗಿದೆ. ಬಟ್ ನಾನು ಮಾಡಿದ್ಯಾಕೆ? ನನಗೇನೋ ಒಂದು ಬೇಕಾಗಿತ್ತು. ಸೊ ಯಾವಾಗ ನನಗೇನೋ ಒಂದು ಬೇಕು ಅನ್ನುವಂತಹದ್ದನ್ನು ನಾನು ಮನಸ್ಸಿನಲ್ಲಿಟ್ಕೊಂಡು ಆ ಮೂಲಕ ಒಂದು ಪುಣ್ಯದ ಕರ್ಮವನ್ನು ನಾನು ಮಾಡಿದಾಗ, ನಾನು ಭಗವಂತನನ್ನು ಕೇಳ್ಕೊಳ್ಳದೆ ಹೋದರೂ ಕೂಡ ನಾನು ಇಂಥದ್ದು ಕೆಲಸ ಮಾಡಿದ್ದೀನಿಪ್ಪ, ನನಗೆ ನೀನು ದಯವಿಟ್ಟು ಇಂತಹದ್ದು ಒಂದು ಒಳ್ಳೆಯದಂತ ಕೊಡು ಅಂತ ನಾನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಮಾಡಿರೋಂತಹ ಕರ್ಮ ಪುಣ್ಯದ ಕರ್ಮ. ಬಿಕಾಸ್ ಆಫ್ ದಟ್ ಕರ್ಮ ಭಗವಂತ ಹಿ ಫೀಲ್ಸ್ ಹ್ಯಾಪಿ, ಹೀ ಈಸ್ ಹ್ಯಾಪಿ ವಿತ್ ದಟ್. ಸೊ ಆಗ ನಾ ಏನು ಕೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ. ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ನನಗೆ ಬೇಕಾಗಿರೋವಂತಹದ್ದು ಸಿಗತ್ತೆ. ಸೊ ದಟ್ ಈಸ್ ದಿ ರಿಸಲ್ಟ್. ಭಗವಂತ ಇಂತಹ ಒಂದು ರಿಸಲ್ಟ್ನ ಕೊಡ್ತಾನೆ. ಸೊ ಇದು ಏನು ತಿಳಿಸುತ್ತೆ ಅಂತಂದರೆ, ನಮ್ಮ ಕೈನಲ್ಲಿ ಕರ್ಮ ಇರುತ್ತೆ ಅಂತಂದರೆ ಕರ್ಮವನ್ನು ಮಾಡೋದಕ್ಕೆ ನಾವು ಶಕ್ಯರು. ಸೊ ಕರ್ಮವನ್ನು ಮಾಡೋದಕ್ಕೆ ನನಗೆ ಅಧಿಕಾರ ಇದೆ ಅಷ್ಟೇ. ನನ್ನ ಕೈನಲ್ಲಿ ಕರ್ಮ ಇದೆ, ಭಗವಂತನ ಕೈನಲ್ಲಿ ಫಲ ಇದೆ. ಸೊ ನಾನು ಕರ್ಮವನ್ನು ಮಾಡುವವನು, ಫಲವನ್ನು ಕೊಡುವವನು ಅವನು. ಈಸ್ ಫಲದಾತ. ನಾನು ಕರ್ಮವನ್ನು ಮಾಡುವವನು, ಕರ್ಮಾಚಾರಿ ನಾನು, ಅವನು ಫಲವನ್ನು ಕೊಡೋವನು. ಸೊ ಫಲ ವಿಲ್ ಬಿ ದೇರ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಭಗವಾನ್, ಕರ್ಮ ವಿಲ್ ಬಿ ದೇರ್ ಇನ್ ಮೈ ಹ್ಯಾಂಡ್. ಸೊ ಇದು ಏನು ಹೇಳುತ್ತೆ ಅಂತಂದರೆ, ದಿಸ್ ಈಸ್ ದಿ ಟ್ರೂತ್. ಕರ್ಮ ಥಿಯರಿನಲ್ಲಿ ದಿಸ್ ಈಸ್ ದಿ ಟ್ರೂತ್. ಸೊ ಇದು ಏನು ಹೇಳುತ್ತೆ ಅಂತಂದರೆ, ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ. ನಾವು ಏನು ಒಂದು ಕರ್ಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಒಂದು ಡ್ಯೂಟಿ, ನಮ್ಮ ಕರ್ತವ್ಯ. ಆ್ಯಂಡ್ ಇಟ್ ಈಸ್ ಮೈ ಧರ್ಮ. ಆ್ಯಂಡ್ ಐ ಶುಡ್ ನಾಟ್ ಎಸ್ಕೇಪ್ ಫ್ರಮ್ ಮೈ ಧರ್ಮ ಆರ್ ಮೈ ಕರ್ತವ್ಯ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾವ್ ಟು ಡೂ ದಿಸ್. ವಿತೌಟ್ ಡೂಯಿಂಗ್ ದಿಸ್ ಐ ಶುಡ್ ನಾಟ್ ಸ್ಟೆಪ್ ಅವೇ. ನಾನು ಇಲ್ಲಿಂದ ಒಂದು ಹೆಜ್ಜೆ ಎತ್ತಿಟ್ಟು ನಾನು ಹೋಗೋ ಹಾಗಿಲ್ಲ. ಯಾಕೆ ಇದು ಮಾಡಲೇಬೇಕಿದು ನಾನು. ಸೊ ನಾನು ಮಾಡಬೇಕಾಗಿರೋದ್ರಿಂದ ನಾನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅದನ್ನು ಇಲ್ಲಿ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್. ಆ್ಯಂಡ್ ನಾವು ಏನು ಮಾಡಬೇಕಾಗಿದೆ ಅದನ್ನು ನಾನು ಮಾಡಿದ್ರೆ ಭಗವಂತ ಏನು ನಮಗೆ ಕೊಡಬೇಕಾಗಿದೆ ಅದನ್ನು ಅವನು ಕೊಡ್ತಾನೆ. ಸೊ ನನ್ನ ಕೆಲಸವನ್ನು ನಾನು ಮಾಡಬೇಕು, ಭಗವಂತ ಮಾಡೋ ಕೆಲಸವನ್ನು ಅವನಿಗೆ ಬಿಟ್ಕೊಟ್ಬಿಡ್ಬೇಕು ನಾವು. ಸೊ ಇದು ಆಲ್ಮೋಸ್ಟ್ ಈ ಒಂದು ಇಲ್ಲಿ ಸಿಗುವಂತಹ ಒಂದು ಸೂಕ್ಷ್ಮವಾದ ಸಂದೇಶ ಏನು ಅಂತಂದರೆ, ಇಲ್ಲಿ ದ ಟೆಕ್ನಿಕ್ ಆಫ್ ಮೆಡಿಟೇಷನ್ ಈಸ್ ಸೆಟ್. ಆ್ಯಕ್ಚುಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಮುಖ್ಯವಾಗಿ ಇಟ್ ಈಸ್ ಎನ್ ಎನ್ಕ್ವೈರಿ ಅಬೌಟ್ ಹೂ ಆಮ್ ಐ. ಸೂಕ್ಷ್ಮವಾಗಿ ಈ ಒಂದು ಸಂದೇಶವನ್ನು ನಾವು ಫಾಲೋ ಮಾಡಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ನಾನು ಯಾರು ಅನ್ನುವಂತಹದನ್ನು ಕಂಡುಕೊಳ್ಳುವ ಮಾರ್ಗದಲ್ಲಿ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ. ಸೊ ಹೂ ಆಮ್ ಐ, ವಾಟ್ ಈಸ್ ಮೈ ಟ್ರೂ ನೇಚರ್? ವೇದಾಂತದಲ್ಲಿ ಇಂತಹದ್ದನ್ನು ತ್ವಂಪದ ವಿಚಾರ ಅಂತ ಕರೀತಾರೆ. ತ್ವಂಪದ ವಿಚಾರ. ಸೊ ಇಲ್ಲಿ ವಿಚಾರ ಮಾಡ್ತಾ ಮಾಡ್ತಾ ಯು ಕೀಪ್ ಗೋಯಿಂಗ್ ವಿತಿನ್. ಯಾವಾಗ ಧ್ಯಾನ ಅಂತ ಹೇಳಿ ಧ್ಯಾನದಲ್ಲಿ ನೀನು ಮಾಡ್ತಾ ಇರುವಂತಹ ವಿಚಾರ ಏನು? ನಾನು ಯಾರು? ವಾಟ್ ಈಸ್ ಮೈ ಟ್ರೂ ನೇಚರ್? ಅದನ್ನು ನೀನು ಕ್ವಶ್ಚನ್ ಮಾಡಿಕೊಂಡು ಅದನ್ನು ನೀನು ಚಿಂತನೆ ಮಾಡಿ ಮತ್ತಷ್ಟು ಸೂಕ್ಷ್ಮವಾಗಿ ನಿನ್ನ ಒಳಗಡೆ ನೀನು ಹೋಗ್ತಾ ಇದೆಯಾ. ಸೊ ನಿನ್ನ ಒಳಗಡೆ ನೀನು ಹೋಗ್ತಾ ಇರುವಂತಹ ಈ ಒಂದು ಜರ್ನಿ ಈಸ್ ಕಾಲ್ಡ್ ದಿ ಇನ್ವರ್ಡ್ ಜರ್ನಿ. ಅವಧಾಯ ಮನಃ ಪ್ರತ್ಯಕ್ಷಿತ್ತೆ. ಮನಸ್ಸನ್ನ ಸಂಪೂರ್ಣವಾಗಿ ನಿಗ್ರಹಿಸಿ. ಬಟ್ ಮನಸ್ಸನ್ನ ಸಂಪೂರ್ಣವಾಗಿ ನಿಗ್ರಹಿಸಿ ಅಂತಂದ್ರೆ ಹೌ ಟು ಡೂ ದಿಸ್? ಬಿಕಾಸ್ ಮೈಂಡ್ ಅಂತ ಹೇಳಿದಾಗ ಯು ಕೆನಾಟ್ ಕಂಟ್ರೋಲ್. ಮೈಂಡ್ ಈಸ್ ನಾಟ್ ಸಮಥಿಂಗ್ ದಟ್ ಒನ್ ಕ್ಯಾನ್ ಕಂಟ್ರೋಲ್ ಇಟ್. ಬಟ್ ವಿ ಸ್ಪೀಕ್ ಲೈಕ್ ದಟ್.
ನಾವು ಮಾತನಾಡ್ತೀವಿ ಅಷ್ಟೇ. ಕಂಟ್ರೋಲ್ ಯುವರ್ ಮೈಂಡ್ ಅಂತ ನಾವು ಹೇಳ್ತೀವಿ. ವಿ ಕೆನಾಟ್ ಕಂಟ್ರೋಲ್. ಯಾಕೆ ಅಂತಂದರೆ ದ ವೆರಿ ನೇಚರ್ ಆಫ್ ದಿ ಮೈಂಡ್ ಈಸ್ ಲೈಕ್ ದಟ್. ಮನಸ್ಸು ಅಂತಂದಾಗ ದಟ್ ಈಸ್ ಚಂಚಲ, ಅಸ್ಥಿರ. ಮನಸ್ಸು ಅಂತಂದಾಗ ಅದು ಕುಣಿತಾನೆ ಇರಬೇಕು. ಅದರ್ವೈಸ್ ಯು ಕೆನಾಟ್ ಕಾಲ್ ಇಟ್ ಮೈಂಡ್. ಮನಸ್ಸು ಒಂದು ಕಡೆ ನಿಂತಿದೆ ಅಂತಂದರೆ ಆ ನಿಂತಿರುವಂತಹದ್ದನ್ನು ಯು ಕೆನಾಟ್ ಕಾಲ್ ಇಟ್ ಮನಸ್ಸು. ಅಲಿತಾ ಇದೆ, ದೆನ್ ಯು ಕ್ಯಾನ್ ಕಾಲ್ ಇಟ್ ಮೈಂಡ್. ಸೊ ದಿ ನೇಚರ್ ಆಫ್ ದಿ ಮೈಂಡ್ ಅಂತಂದರೆ ಅದು ಚಂಚಲವಾಗಿರಬೇಕು, ನಿಯಂತ್ರಣಕ್ಕೆ ಸಿಗುವಂತಹದ್ದಲ್ಲ ಅದು. ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ಮನಸ್ಸನ್ನು ನಾನು ನನ್ನ ಬಿಗಿ ಮುಷ್ಟಿಯಲ್ಲಿ ಅದನ್ನ ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಬೇಕು ಅಂತ ಹೇಳಿ ಇಲ್ಲಿ ಸೂಚನೆ ಕೊಡ್ತಾ ಇರುವಂತಹದ್ದೇನು? ವೇದಾಂತದಲ್ಲಿ ಇದನ್ನು ಯಾವ ರೀತಿ ಹೇಳಿದ್ದಾರೆ? ಇಲ್ಲಿ ಮನಸ್ಸನ್ನು ನಿಗ್ರಹಿಸಿ ಅಂತ ಹೇಳಿದಾಗ ಏಕಾಏಕಿ ಯು ಕೆನಾಟ್ ಕಮ್ಯಾಂಡ್ ದಿ ಮೈಂಡ್. See, you have to give the proper education to the mind. You have to train the mind. So you cannot command. You cannot take control over the mind. It is not possible. ಮನಸ್ಸಿಗೆ ನೀನು ಶಿಕ್ಷಣವನ್ನು ಕೊಡಬೇಕು. ಪ್ರತಿ ಹಂತದಲ್ಲೂ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. Once the mind is well trained through proper education, then to some extent you can call it the mind is controlled. So mind is controlled not because of the command, mind is controlled through the proper education. And once the mind is trained, we should not use the word controlled. Once the mind is trained and it is tuned, then that mind is available for us. That's called avadaya. So that mind is available for us. Then avadaya antandre then it is to be engaged in pratyak chitte. ಚಿತ್ತದಲ್ಲಿ ಅದು ಮರ್ಜ್ ಆಗೋ ಹಾಗೆ ನಾವು ಮಾಡಬೇಕಾಗುತ್ತೆ. ಚಿತ್ತ ಅಂತಂದರೆ ಅದೊಂದು ಅರಿವು, ಪ್ರಜ್ಞೆ, ಈ ರೀತಿ ಹೇಳ್ತೀವಿ. ಸೊ ಯಾವಾಗ ದ ಮೈಂಡ್ ಈಸ್ ಅವೈಲಬಲ್ ಆ್ಯಂಡ್ ಇಟ್ ಈಸ್ ಟ್ರೈನ್ಡ್ ಆ್ಯಂಡ್ ಟ್ಯೂನ್ಡ್ ಆ್ಯಂಡ್ ಇಟ್ ಈಸ್ ಕಂಪೋಸ್ಡ್, ಕಾಮ್, ಕ್ವಯೆಟ್, ದೆನ್ ಇಟ್ ಈಸ್ ಅವೈಲಬಲ್ ಫಾರ್ ಯು. ಯು ಕ್ಯಾನ್ ಯೂಸ್ ದ ಮೈಂಡ್ ದ ವೇ ಯು ವಾಂಟ್ ಇಟ್ ಟು ಬಿ. So what you have to do? You have to merge that mind in the chitta. So ಚಿತ್ತದಲ್ಲಿ ಅದು ಮರ್ಜ್ ಆಗೋ ಹಾಗೆ ಮಾಡಬೇಕು. ಸೊ ಇಟ್ ಈಸ್ ಎ ಪ್ರೋಸೆಸ್. ಸೊ ಒಂದು ಉತ್ತಮವಾದ ಸಾಧನೆ ಅಂತ ಹೇಳಿದಾಗ ದಿಸ್ ಈಸ್ ದಿ ಕ್ರಮ. ಸವಿಧಂ ಅಂತಂದರೆ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಸ್ಕ್ರಿಪ್ಚರ್ಸ್. ಸವಿಧಂ, ವಿದ್ ಅಂತಂದರೆ ತಿಳ್ಕೋ, ಕಲ್ತ್ಕೋ, ನಾಲೆಡ್ಜ್ ಅಂತ ಹೇಳ್ತಾರೆ. ಸವಿಧಂ ಅಂತಂದರೆ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಸ್ಕ್ರಿಪ್ಚರ್ಸ್. ಅತ್ತ ಅಂತಂದರೆ ಕಂಟ್ರೋಲ್ಡ್ ಆರ್ ಟು ಬಿ ಕಂಟ್ರೋಲ್ಡ್. ಯಾವುದನ್ನು ಟು ಬಿ ಕಂಟ್ರೋಲ್ಡ್? ಇಟ್ ಈಸ್ ಮರುತಃ. ಸಿ, ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು, ಮನಸ್ಸನ್ನು ಒಂದು ಟ್ರೈನಿಂಗ್ ಕೊಡಬೇಕು, ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡಬೇಕು. ಯಾಕೆಂದರೆ ಮನಸ್ಸಿಗೆ ಯಾಕೆ ಸಮಾಧಾನವನ್ನು ಕೊಡಬೇಕು ಅಂದರೆ ಮನಸ್ಸು ಕುಣಿತಾ ಇರುತ್ತೆ, ಅದರ ಸ್ವಭಾವನೇ ಅದು. ಹೊರ ಪ್ರಪಂಚದಲ್ಲಿ ತನ್ನನ್ನು ಯಾರೂ, ಅದು ನುಗ್ಗುತ್ತಾ ಇರಬೇಕಾದ್ರೆ ಯಾರೂ ನನ್ನ ಹಿಡ್ಕೋಬಾರ್ದು. ದಟ್ ಈಸ್ ದಿ ಧೋರಣೆ ಆಫ್ ದಿ ಮೈಂಡ್. ಹೊರ ಪ್ರಪಂಚದಲ್ಲಿ ಅದು ವಿಹರಿಸ್ತಾ ಇರಬೇಕದು, ನುಗ್ಗಬೇಕದು ಪ್ರಪಂಚಕ್ಕೆ. ದಟ್ ಈಸ್ ಮೈಂಡ್. ಬಟ್ ಅಂತಹ ಮನಸ್ಸನ್ನು ನೀನು ಪ್ರಪಂಚಕ್ಕೆ ಹೋಗಬೇಡ, ನೀನು ಅಲ್ಲಿ ನುಗ್ಗಬೇಡ, ಯು ಬಿ ಹಿಯರ್ ಅಂತಂದಾಗ ಅದು ಕುಣಿತಾ ಇರುತ್ತೆ. ಸೊ ಕುಣಿತಾ ಇರುವಂತಹ ಮನಸ್ಸಿಗೆ ನೀನು ಸಮಾಧಾನವನ್ನು ಮಾಡಬೇಕು. ಸೊ ಯು ಹ್ಯಾವ್ ಟು ಗಿವ್ ಪ್ರಾಪರ್ ಟ್ರೈನಿಂಗ್, ಯು ಹ್ಯಾವ್ ಟು ಟ್ಯೂನ್ ದಿ ಮೈಂಡ್. ಆ ಮನಸ್ಸನ್ನು ನೀನು ಸಂತೈಸಬೇಕು, ಸಮಾಧಾನ ಪಡಿಸಬೇಕು. ಸೊ ಹೌ ಟು ಡೂ ದಿಸ್? ಅತ್ತ ಅಂತಂದರೆ ಈ ಅರ್ಥ. ಇಟ್ ಈಸ್ ಟು ಬಿ ಕಂಟ್ರೋಲ್ಡ್
ಇನ್ ದಿಸ್ ವೇ. ಹೇಗೆ? ಇಟ್ ಈಸ್ ಮರುತಃ. ಮರುತಃ ಅಂತಂದ್ರೆ ಇಲ್ಲಿ ಥ್ರೂ ಉಸಿರಾಟ. ಇದರ ಅಂದರೆ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನ ಇರಬೇಕು. ನಾವೇನು ಇದನ್ನು ನಾವು ಯೋಗಿಕ್ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ವಿ ಕಾಲ್ ಇಟ್ ಪ್ರಾಣಾಯಾಮ. ಸೊ ಪ್ರಾಣಾಯಾಮದ ಮೂಲಕ ನಾವು ಮನಸ್ಸನ್ನು ತಿಳಿಯಾಗಿ ಇಟ್ಕೋಬಹುದು, ಸಮಾಧಾನಕರವಾಗಿ ಇಟ್ಕೋಬಹುದು. ಮನಸ್ಸು ನಮ್ಮ ಬಳಿಯೇ ನಿಲ್ಲುವಂತೆ ನಾವು ಮಾಡಬಹುದು. ಮನಸ್ಸನ್ನು ಸ್ಥಿರವಾಗಿ ಇಟ್ಕೋಬಹುದು. ಮನಸ್ಸಿನಲ್ಲಿ ಆ ಒಂದು ಚಂಚಲತೆ ಅನ್ನುವಂತಹದ್ದು ಇಲ್ಲ ಅನ್ನೋದನ್ನು ನಾವು ಕಾಣಬಹುದು. ಯಾವಾಗ ಅಂತಂದರೆ ಏನು ಒಂದು ಪ್ರಾಣಾಯಾಮ ಅಂತ ಹೇಳಿ ನಮ್ಮ ಉಸಿರಾಟವನ್ನು ನಾವು ಗಮನಿಸ್ತಾ ಹೋಗ್ತೀವಿ ಅಂತಂದರೆ, ಆ ಉಸಿರಾಟ ಅಂತ ಹೇಳಿದಾಗ ದೇರ್ ಈಸ್ ಎ ಕ್ರಮ. ಉಸಿರಾಟ ಅಂತ ಹೇಳಿದಾಗ ಒಂದು ಕ್ರಮಬದ್ಧವಾಗಿ ಉಸಿರಾಡುವಂತಹದ್ದು. ಆಗ ಕ್ರಮಬದ್ಧವಾಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ಗಮನವನ್ನು ಉಸಿರಾಟದ ಮೇಲೆ ನಾವು ಇಡಬಹುದು. ಅಂತಂದರೆ ನಾವೇನು ಒಂದು ಕ್ರಮಬದ್ಧವಾಗಿ ಉಸಿರಾಟ ಮಾಡ್ತೀವಿ, ಹೊರಗಿನಿಂದ ಉಸಿರನ್ನು ನಿಧಾನವಾಗಿ ಒಳಗಡೆ ಎಳ್ಕೋತೀವಿ. ಒಳಗೆ ಬಂದಂತಹ ಉಸಿರನ್ನು ಸ್ವಲ್ಪ ಸಮಯದವರೆಗೆ ಅಲ್ಲೇ ಹಿಡಿದಿಟ್ಕೋತೀವಿ. ಹಿಡಿದಿಟ್ಕೊಂಡಂತಹ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡ್ತೀವಿ. ಸೊ ಈ ಪ್ರೋಸೆಸ್ನ ನಾವು ಮಾಡಬೇಕಾದ್ರೆ ನಾವು ಇದು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಅವರ್ ಮೈಂಡ್ ಈಸ್ ವಾಚಿಂಗ್ ದಿಸ್. ಸೊ ನಮ್ಮ ಗಮನ ಅಂತ ನಾವು ಹೇಳ್ತೀವಿ, ಇಟ್ ಈಸ್ ದಿ ಗಮನ ಆಫ್ ದಿ ಮೈಂಡ್. ಸೊ ಕ್ರಮಬದ್ಧವಾದ ಉಸಿರಾಟವನ್ನು ನಮ್ಮದೇ ಈ ಮನಸ್ಸು ಗಮನಿಸ್ತಾ ಇದೆ. ಸೊ ನಮ್ಮ ಉಸಿರಾಟ, ಆ ಒಂದು ಕ್ರಮಬದ್ಧವಾದ ಉಸಿರಾಟವನ್ನು ನಮ್ಮ ಮನಸ್ಸು ಅದನ್ನು ಗಮನಿಸ್ತಾ ಇದೆ ಅಂತಂದಾಗ ಅದನ್ನು ಇಲ್ಲಿ ದೃಶಃ ಅಂತ ಕರೆದಿದ್ದಾರೆ. ದೃಶಃ ಅಂತಂದರೆ ದಿ ಐಸ್, ಅದನ್ನು ದೃಶಃ ಅಂತ ಕರೆದಿದ್ದಾರೆ. ಸೊ ಇಲ್ಲಿ ಈ ರೀತಿ ನಮ್ಮ ಪ್ರಾಣಾಯಾಮ ನಾವು ಮಾಡ್ತಾ ಇರುವಂತಹ ಈ ಪ್ರಾಣಾಯಾಮದ ಸಂದರ್ಭದಲ್ಲಿ ನಮ್ಮ ಈ ಕ್ರಮಬದ್ಧವಾದ ಉಸಿರಾಟದ ಬಂದ ಮೇಲೆ ನಾವು ಗಮನವನ್ನು ಇಟ್ಟಿದ್ದೀವಿ ಅಂತಂದಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಆ ಒಂದು ಕ್ರಮಬದ್ಧವಾದ ಉಸಿರಾಟವನ್ನು ಗಮನಿಸ್ತಾ ಇದೆ ಅಂತಂದಾಗ ಆಗೇನಾಗುತ್ತೆ, ದೃಶಃ ನಮ್ಮ ಕಣ್ಣುಗಳು ಉತ್ಸಂಗಿತ ಸಲಿಲ, ಆ ನಮ್ಮ ಕಣ್ಣುಗಳು ಭರ್ತಿಯಾಗಿ ಕಣ್ಣೀರನ್ನು ತುಂಬಿಕೊಂಡು. ಸೊ ಈ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಯಾಕೆ ಬಂತು ಅಂತಂದರೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸಮ್ ಪೇನ್ ಆರ್ ಸಮ್ ನೋವು, ಆರ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಸಫರಿಂಗ್ಸ್. ಹೃದಯ ತುಂಬಿ ಬಂದಾಗ ಅಂತ ನಾವು ಹೇಳ್ತೀವಿ. ಸೊ ಕಣ್ಣೀರು ಯಾವ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಂದರೆ, ತುಂಬ ಸಂತೋಷವಾದಾಗ, ಆ ಒಂದು ಹೃದಯ ಬಹಳ ಹಗುರವಾದಾಗ, ಹೃದಯ ತುಂಬಿ ಬಂದಾಗ ಆ ಕಣ್ಣೀರು ಅನ್ನುವಂಥದ್ದು ಕಣ್ಣಿನಲ್ಲಿ ಭರ್ತಿಯಾಗಿ ತುಂಬಿಕೊಡುತ್ತೆ. ಸೊ ಪ್ರಮಾದ, ಇಲ್ಲಿ ಪ್ರಮಾದ ಅಂತಂದರೆ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ದ ಜಾಯ್. ಈ ಸಂದರ್ಭದಲ್ಲಿ ಪ್ರಮಾದ ಅಂತಂದರೆ ಈ ರೀತಿ ಅರ್ಥ ಮಾಡ್ಕೋಬೇಕು. ಪ್ರಮಾದ, ಎಕ್ಸ್ಪೀರಿಯನ್ಸ್ ಆಫ್ ಜಾಯ್. ಪ್ರಹೃಷ್ಯತ್, ಪ್ರಹೃಷ್ಯತ್ ಅಂತಂದರೆ ಬಿಕಾಸ್ ಆಫ್ ದಿಸ್ ಜಾಯ್ಫುಲ್ನೆಸ್ ಎಕ್ಸ್ಪೀರಿಯನ್ಸ್. ಸೊ ಆಗ ಒಂದು ರೀತಿಯ ರೋಮಾಂಚನ, ರೋಮಃ ಪ್ರಹೃಷ್ಯತ್. ಸೊ ರೋಮಾಂಚನ ಅಂತ ನಾವು ಹೇಳ್ತೀವಿ, ರೋಮಾಂಚನದ ಅನುಭವ. ರೋಮಾಂಚನದ ಅನುಭವ ಅಂತಂದಾಗ ಏನು ಅಂತಂದರೆ, ಆ ಒಂದು ರೀತಿ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋವಂತಹದ್ದು ನಮಗೆ ಸಿಕ್ಕಿದಾಗ ಬಹಳ ಆಶ್ಚರ್ಯವಾಗಿ ಕೂದಲುಗಳೆಲ್ಲ ನಿಮರತ್ವೆ ಅಂತ ಹೇಳ್ತಾರೆ. ಸೊ ರೋಮಾಂಚನವಾಯಿತು. ಸೊ ಈ ಒಂದು ಅನುಭವ ಆಯಿತು ಅಂತ ಹೇಳ್ತೀವಿ. ಈ ಸ್ತೋತ್ರದಲ್ಲಿ ಯಮಿನಃ ಅನ್ನುವಂತಹ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾನೆ ಪುಷ್ಪದಂತಾಚಾರ್ಯ. ಇಲ್ಲಿ ಯಮಿನಃ ಅಂತಂದರೆ ದೇ ಆರ್ ಕಾಲ್ಡ್ ದಿ ಯೋಗಿನ್, ಯೋಗಿಗಳು. ಸೊ ವಾಟ್ ಟೈಪ್ ಆಫ್ ಯೋಗೀಸ್? ದೇ ಆರ್ ಸೆಲ್ಫ್ ಕಂಟ್ರೋಲ್ಡ್ ಸೇಜಸ್. ಈ ಯೋಗಿಗಳು ಹೇಗೆ ಆನಂದವನ್ನು ಅನುಭವಿಸ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇರುವಂತಹದ್ದು.
ಸೊ ಈ ಯೋಗಿಗಳೇನು ಮಾಡ್ತಾರೆ, ಸಾಧನೆ ಅಂತ ಹೇಳಿ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಆ ಕ್ರಮಬದ್ಧವಾದ ಉಸಿರಾಟದ ಮೇಲೆ ತಮ್ಮ ಗಮನವನ್ನು ಹರಿಸಿದಾಗ, ಮನಸ್ಸು ಸಂಪೂರ್ಣವಾಗಿ ಅದನ್ನು ಗಮನಿಸಿ ಶಾಂತವಾದಾಗ, ಆ ಒಂದು ಶಾಂತವಾದ ಮನಸ್ಸು, ಹೃದಯ, ಅದರ ಭಾವನೆಗಳೆಲ್ಲ ಆ ಕಣ್ಣಂಚಿನಲ್ಲಿ ಕಣ್ಣು ಬರ್ತಿ ನೀರು ತುಂಬಿಕೊಂಡು ಆ ಒಂದು ಬಿಕಾಸ್ ಆಫ್ ದಟ್ ಒಂದು ಸಂತೋಷದ ಅನುಭವದ ಕಾರಣದಿಂದ ಆ ರೋಮಾಂಚನ ಉಂಟಾಗುತ್ತೆ. ಸೊ ಅಂತಹ ರೋಮಾಂಚನವನ್ನು ಅನುಭವಿಸ್ತಾ ಇರುವಂತಹ ಈ ಯೋಗಿಗಳು, ದೇ ಆರ್ ಕಾಲ್ಡ್ ಯಮಿನಃ, ಯೋಗಿಗಳು. ಅವರು ಯಾವ ರೀತಿಯಲ್ಲಿ ತಮ್ಮ ಸಂತೋಷವನ್ನು, ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹದ್ದು ವರ್ಣಿಸಿರುವಂತಹದ್ದು. ಯದಾ ಆಲೋಕ್ಯ ಆಹ್ಲಾದಂ ನಿಮಜ್ಜಯ ಇವ. ಯಾವಾಗ ಈ ಋಷಿಗಳು ಅಥವಾ ಈ ಯೋಗಿಗಳು ಆಹ್ಲಾದವನ್ನು ಹೊಂದಿ, ಆಹ್ಲಾದ ಅಂತಂದ್ರೆ ಇಟ್ಸ್ ಅಗೇನ್ ಮೋರ್ ದೆನ್ ಆನಂದ. ಆನಂದ ಈಸ್ ದಟ್ ಇಟ್ ಸೆಲ್ಫ್ ಈಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್, ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಬಹಳ ಆನಂದ ಆಯಿತು ಅಂತ ಹೇಳ್ತೀವಿ. ಕೇಳ್ತಾರೆ, ಏನಪ್ಪ ಬಹಳ ಆನಂದ ಅಂತಂದ್ರೆ ಏನು? ಏನೋ ಒಂದು ಹೇಳ್ಬೋದು ನಾವು. ಅದನ್ನ ಆನಂದ ಅಂತ ಹೇಳ್ಬೋದಾ? ಬಹಳ ಆನಂದ ಅಂತಂದ್ರೆ ಏನು? ಸಿ, ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್, ದಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಸೊ ಇಲ್ಲಿ ಆಹ್ಲಾದ ಅನ್ನುವಂತಹದ್ದು ಮೋರ್ ದ್ಯಾನ್ ಆನಂದ, ಮೋರ್ ದ್ಯಾನ್ ಆನಂದ, ಅಂತಹ ಒಂದು ಸಂತೋಷ, ಸುಖ, ಅಂತಹದ್ರಲ್ಲಿ ಈ ಯಮಿನಃ, ಈ ಯೋಗಿಗಳು ಮುಳುಗಿರ್ತಾರೆ. ಇಂತಹ ಆನಂದವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಇಂತಹ ಆನಂದದ ಅನುಭವ ಅವರಿಗೆ ಹೇಗಾಯಿತು ಅಂತಂದರೆ, ಯಾವಾಗ ಅವರು ಕ್ರಮಬದ್ಧವಾದ ಉಸಿರಾಟದ ಮೇಲೆ ತಮ್ಮ ಗಮನವನ್ನು ಇರಿಸಿ ಆ ಮೂಲಕ ಹೃದಯ ತುಂಬಿ ಬಂದಾಗ ಕಣ್ಣುಗಳ ಬರ್ತಿ ಆ ಕಣ್ಣೀರು ತುಂಬಿಕೊಂಡು ರೋಮಾಂಚನವಾಗಿ ಆ ಒಂದು ಆನಂದ, ಆಹ್ಲಾದವನ್ನು ಅನುಭವಿಸ್ತಾ ಆಹ್ಲಾದದಲ್ಲಿ ಅವರು ಮುಳುಗಿದ್ದಾರೆ. ಹೃದಯ ಇವ ಅಮೃತಮಯೋ, ಅಮೃತಮಯೇ. ಸೊ ಅಮೃತಮಯವಾದ ಸರೋವರದಲ್ಲಿ ಮುಳುಗಿ ಆಹ್ಲಾದವನ್ನು ಅನುಭವಿಸಿದಂತೆ ದೇ ಆರ್ ಎಂಜಾಯಿಂಗ್. ಸಿ, ಅಮೃತ ಅಂತಂದ್ರೇನೆ ನಾಶವಾಗದೇ ಇರುವಂತಹದ್ದು ಒಂದು. ದ ವೆರಿ ವರ್ಡ್ ಅಮೃತ ಅಂತಂದ್ರೆ ಇಟ್ ಗಿವ್ಸ್ ಸೋ ಮಚ್ ಆಫ್ ಹ್ಯಾಪಿನೆಸ್. ವೈ ಇಟ್ ಗಿವ್ಸ್ ಸೋ ಮಚ್ ಆಫ್ ಹ್ಯಾಪಿನೆಸ್? ಬಿಕಾಸ್ ದರ್ ಈಸ್ ನೋ ನಾಶ. ಅಮೃತ, ಮೃತ ಅಂತಂದ್ರೆ ದ ಎಂಡ್, ನಾಶ. ಅಮೃತ, ನೋ ಎಂಡ್ ಅಟ್ ಆಲ್. ಸೊ ಒಂದು ಸಂತೋಷ ಅನ್ನುವಂತಹದ್ದಕ್ಕೆ ಕೊನೆನೇ ಇಲ್ಲ. ದಟ್ ಈಸ್ ಅಮೃತ. ಸೊ ಅಮೃತ ಅಂತಂದ್ರೇನೆ ಅಷ್ಟೊಂದು ಮನಸ್ಸಿಗೆ ಅದು ಮುಟ್ಟತ್ತೆ. ಇನ್ ಅಮೃತಮಯ, ಅಮೃತನೆಸ್, ಅಮೃತಮಯ. ನಾವೀಗ ಚಿನ್ನಮಯ ಅಂತ ಹೇಳ್ತೀವಿ. ಚಿನ್ನಮಯ ಅಂತಂದ್ರೆ ಏನು? ಸಿಕ್ಕಾಪಟ್ಟೆ ಚಿನ್ನ, ಎಲ್ಲೆಲ್ಲೂ ಚಿನ್ನ. ಆ ಚಿನ್ನ ಅಂತಂದ್ರೇನೆ ಇಟ್ ಈಸ್ ಸೋ ಮಚ್ ಆಫ್ ಐಶ್ವರ್ಯ ಭರಿತ. ಇನ್ ಚಿನ್ನಮಯ ಅಂತಂದ್ರೆ ಏನು? ಎವ್ರಿಥಿಂಗ್ ಈಸ್ ದಟ್ ಚಿನ್ನ. ಸೊ ಇಲ್ಲಿ ಅಮೃತ ಅಂತಂದ್ರೇನೆ ದಟ್ ಗಿವ್ಸ್ ಸೋ ಮಚ್ ಆಫ್ ಹ್ಯಾಪಿನೆಸ್. ಅಂಡ್ ಅಮೃತಮಯ, ಮಚ್ ಮೋರ್ ದ್ಯಾನ್ ದಟ್. ಸೊ ಅಮೃತಮಯ ಯಾವುದು? ಒಂದು ಸರೋವರ ಅಂತ ಹೇಳಿದಾಗ ಅಲ್ಲಿ ಎಷ್ಟು ನೀರಿರುತ್ತೆ, ದಟ್ ಎಂಟೈರ್ ಸರೋವರ ಇಸ್ ಅಮೃತ. ಸೊ ಅಮೃತಮಯ ಸರೋವರ. ಸೊ ಅಂತಹ ಅಮೃತಮಯ ಸರೋವರದಲ್ಲಿ ಮಿಂದೆದ್ದು ಮುಳುಗಿ ತೇಲಿ ಆನಂದವನ್ನು ಅನುಭವಿಸ್ತಾ ಇರುವಂತಹದ್ದು. ಸೊ ಈ ರೀತಿಯಲ್ಲಿ ಯಮಿನಃ, ಆ ಯೋಗಿಗಳು, ದೇ ಆರ್ ಎಂಜಾಯಿಂಗ್. ದದತಿ ಅಂತರಸ್ತತ್ವಂ ಕಿಮಪಿ. ಇದರರ್ಥ ಈ ಯೋಗಿಗಳು ಪ್ರಜ್ಞಾಪೂರ್ವಕವಾಗಿ ಈ ಅಂತರ ತತ್ವವನ್ನ, ಈ ಸಂದರ್ಭದಲ್ಲಿ ಅಂತರ ತತ್ವ ಅಂತಂದ್ರೆ ಆತ್ಮತೃಪ್ತಿ. ಅಂತರ ಅಂತಂದ್ರೆ ಒಳಗಡೆ ಇರುವಂತಹದ್ದು. ನಮ್ಮ ಒಳಗಡೆ ಯಾರಿರೋದು? ಆತ್ಮ. ಅವನನ್ನು ನಾವು ಪರಮಾತ್ಮ ಅಂತೀವಿ, ಹೃದಯ ನಿವಾಸಿ ಅಂತ ಹೇಳ್ತೀವಿ, ದ ವೆರಿ ಸೆಲ್ಫ್ ಅಂತ ಕರೀತೀವಿ. ಸೊ ಅಂತರ ತತ್ವ. ಸೊ ಒಳಗಿರುವಂತಹ ಅಂತರ ಯಾರು? ಆತ್ಮ. ಸೊ ಆತ್ಮತತ್ವವನ್ನು ತಿಳ್ಕೊಂಡಿರುವಂತಹದ್ದು ಆತ್ಮತೃಪ್ತಿ. ಸೊ ಈ ಆತ್ಮತೃಪ್ತಿ ಒಳಗಿನಿಂದಲೇ
ಕಂಡುಕೊಂಡಾಗ ಆಗುವಂತಹ ಒಂದು ಬ್ಲಿಸ್, ಅಗೇನ್ ದಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಆರ್ ಡಿಸ್ಕ್ರೈಬ್ಡ್. ಸೊ ಒಳಗಿನಿಂದಲೇ ಅದು ಕಂಡುಕೊಳ್ಳುವ, ಅದಕ್ಕೆ ಅದನ್ನು ಇಲ್ಲಿ ಕಂಡುಕೊಳ್ಳುವ ಅಂತ ಹೇಳಿರೋದ್ರಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೈನ್. ಸೊ ಈ ಯೋಗಿಗಳು ದೇ ಆರ್ ಎಂಜಾಯಿಂಗ್, ದೇ ಆರ್ ರಿಯಲೈಸಿಂಗ್ ದಟ್ ಆತ್ಮತೃಪ್ತಿ ವಿಚ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಸೊ ಭವಾನ್ ಅಖಿಲ ತತ್. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದು ಏನು ಅಂತಂದ್ರೆ, ಪರಮಾತ್ಮ ಶಿವನನ್ನ ಕುರಿತು ಹೇಳ್ತಾ ಇದ್ದಾನೆ, ಭವಾನ್ ಅಖಿಲ ತತ್, ಯು ಆರ್ ದಟ್ ಅಂತ ಹೇಳಿ ಶಿವನನ್ನ ಅಂತರತತ್ವ ಅಂತ ಕರೆದಿದ್ದಾನೆ. ಸಿ, ಆತ್ಮತೃಪ್ತಿ ಎನ್ನುವಂತಹದ್ದು ಎಷ್ಟು ನನ್ನನ್ನು ಸಂತೋಷವಾಗಿಟ್ಟಿದೆ ಅಂತಂದರೆ ಅದನ್ನು ನಾನು ಕಂಡುಕೋತಾ ಇದ್ದೀನಿ. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ನನಗೆ ಟೈಮ್ ಇಲ್ಲ, ಅಥವಾ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಥರೋಲಿ ಎಂಜಾಯಿಂಗ್ ದಟ್ ಅಂತರತತ್ವ ನನಗೆ ಅಷ್ಟೊಂದು ಸಂತೋಷವನ್ನು ಕೊಡ್ತಾ ಇದೆ. ದಟ್ ಅಂತರತತ್ವ ಈಸ್ ಯು ಅಂತ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವನನ್ನ ಕುರಿತು ಹೇಳ್ತಾ ಇದ್ದಾನೆ. ಭವಾನ್, ಸೊ ಯು ಆರ್ ದಟ್ ಅಂತರತತ್ವ ಅಂತ ಹೇಳಿ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದೀನಿ. ಅಂತರತತ್ವ ಅಂತಂದ್ರೆ ಇಟ್ ಈಸ್ ಸಚ್ ಎ ಡಿವೈನ್ ಬ್ಲಿಸ್ ದಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಇಟ್ ಈಸ್ ಟು ಬಿ ರಿಯಲೈಸ್ಡ್ ಆರ್ ಎಕ್ಸ್ಪೀರಿಯನ್ಸ್ಡ್, ದಟ್ಸ್ ಆಲ್. ಅಂಡ್ ಯು ಆರ್ ದಟ್ ಡಿವೈನ್ ಬ್ಲಿಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.